ಶಿವಾನಂದ ಸ್ವರೂಪರೇ. ಶಿವಾನಂದಜಿ ಅವರು ಏನು ಹೇಳ್ತಾರ ನೋಡೋಣ. ಒಂದು ವೇಳೆ ಶ್ರುತಿಯಲ್ಲಿಯೂ ಕೂಡ ದೋಷವಿದ್ದರೆ ಬಲ್ಲಂತ ಜ್ಞಾನಿಗಳು ತಮ್ಮ ಸ್ವಂತ ಅನುಭವದಿಂದ ಅದನ್ನು ತೆಗೆದುಹಾಕುತ್ತಾರೆ. ಜೀವಭಾವವು ಅಡಗಿ ಕೂಟಸ್ಥನಾದಾಗ ಮನಸ್ಸು ಎತ್ತ ಎರಗಿದರು ಯೋಗಗೈಯುವನೆಂದೇ ಭಾವಿಸಬೇಕು. ಯಾವುದೇ ಪ್ರಾಣಿಯನ್ನು ಕಂಡರೂ ಚೈತನ್ಯ ಒಂದೇ ಇದೆ ಎಂದು ತಿಳಿದುಕೊಳ್ಳುವನು ಮತ್ತು ಪ್ರೀತಿಸುವನು. ಜ್ಞಾನಿ ಹೆಂಗಿರ್ತಾನ ಅಂತಂದ್ರ ಅವನ ಲಕ್ಷಣಗಳೇನು ಅಂತಂದ್ರೆ ಹೇಳ್ತಾರ. ಒಂದು ವೇಳೆ ಶ್ರುತಿಯಲ್ಲಿಯೂ ಕೂಡ ದೋಷವಿದ್ದರೆ ಬಲ್ಲಂತ ಜ್ಞಾನಿಗಳು ತಮ್ಮ ಸ್ವಂತ ಅನುಭವದಿಂದ ಅದನ್ನು ತೆಗೆದುಹಾಕುತ್ತಾರೆ. ಸಾಮಾನ್ಯವಾಗಿ ಒಮ್ಮುಕ್ಲೆ ಒಪ್ಕೊಳ್ಳಕ್ಕೆ ಹೋಗುವುದಿಲ್ಲ, ಅನುಭವಕ್ಕೆ ಬರೋ ತನಕ ಒಪ್ಕೊಳ್ಳೋದಿಲ್ಲ ಅಂತ. ಈಗ ನೋಡ್ರಿ, ಇಡ್ಲಿ ಬೆಳ್ಳಗೈತಿ ಅಂತ ಹೇಳ್ತೇನೆ ನಾನು, ನೀವು ಒಪ್ತಿರ್ನ? ಒಪ್ಪುದಿಲ್ಲ. ಸುಣ್ಣ ಕರ್ರಗೈತಿ ಅಂತೇನೆ, ನೀವು ಒಪ್ತಿರ್ನ? ಯಾಕೆ ಒಪ್ಪುದಿಲ್ಲ? ನಾ ಇಲ್ಲಿ ಚಲೋನ ಹೇಳ್ತೇನೆ ಅಂತ ತಿಳ್ಕೊಂಡಿರ್ತೀರಿ ನೀವು? ಹೇಳಿದ್ದೆಲ್ಲ ನಂಬುತ್ತೀರನ? ಹೇಳೋದು ಕರೆಕ್ಟ್ ಐತೋ ಇಲ್ಲೋ ಅಂತ ಸ್ವತಃ ವಿಚಾರ ಮಾಡ್ತಿರಿಲ್ಲ? ಹಂಗೆ ಜ್ಞಾನಿನೂ ಯಾವುದೇ ಮಹಾತ್ಮರು ಬರೆದಿರ್ತಕ್ಕಂಥ ಗ್ರಂಥ ಇರಲಿ, ಅದು ಅನುಭವಕ್ಕೆ ಬರೋದು ಹೊರತು ಅವನು ನಂಬುದಿಲ್ಲ. ಅದಕ್ಕೆ ಶ್ರುತಿ ಸ್ಮೃತಿ ಶಿಷ್ಟರ ಆಚರಣೆ ಸ್ವಾನುಭವ ನೋಡಿ. ಏನು ನಮ್ಮ ಋಷಿ ಮುನಿಗಳು ಹೇಳ್ಯಾರ ಅದನ್ನು ಕೇಳಬೇಕು, ಅದನ್ನ ನೆನಪು ಮಾಡ್ಕೋಬೇಕು, ಅನುಭವಕ್ಕೆ ತಂದುಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಗುರುಮುಖಿ ಅದನ್ನು ಕೇಳಬೇಕು, ಕೇಳಿ ನಮ್ಮ ಅನುಭವದವರೆಗೆ ಅಲ್ಲಿಗೆ ಹಚ್ಚಬೇಕು. ಇಷ್ಟೆಲ್ಲ ಆಗಿಂದ ನಾವೇನು ಮಾಡ್ಬೇಕು? ಅದನ್ನು ನಂಬಬೇಕು. ನಮ್ಮ ಅನುಭವಕ್ಕೆ ಬರಲಿಲ್ಲ ಅಂದ್ರೆ ಅದು ಬೇಕಾದವ್ರು ಹೇಳಿರಲಿ, ಅದನ್ನು ಬೇಕಾದಂಥ ಜ್ಞಾನಿಗಳು ಹೇಳಿರಲಿ, ಅದನ್ನು ನಂಬಾರ್ದು ಅಂತ ಹೇಳ್ತಾರೆ. ಸ್ವಾಮಿ ರಾಮತೀರ್ಥ ಹೇಳ್ತಾರ, ರಾಮನು, ಕೃಷ್ಣನು, ಬುದ್ಧನು, ಕ್ರಿಸ್ತನು, ಮಹಮ್ಮದ್ ಪೈಗಂಬರರು, ಯಾವುದೇ ಮಹಾತ್ಮರು ಹೇಳಲಿ, ಬ್ರಹ್ಮಜ್ಞಾನಿಗಳು ಹೇಳಲಿ, ಅದು ನಿಮ್ಮ ಅನುಭವದ ಹೊರಗಲ್ಲಿಗೆ ಹೆಚ್ಚಿ ನೋಡಿದಾಗ ನಿಮ್ಮ ಅನುಭವಕ್ಕೆ ಬಂತಂದ್ರೆ ಒಪ್ಪ್ರಿ. ಇರ್ಲಿಕ್ಕಂದ್ರೆ ಆ ವಿಚಾರಗಳನ್ನು ಎತ್ತಿ ಸಮುದ್ರದಾಗಿ ಸೇರಿ. ಅದರ ಅರ್ಥ ಅದನ್ನು ತಿರಸ್ಕಾರ ಮಾಡ್ಬೇಕಂತಲ್ಲ, ಅವ್ರು ಪೂರ್ತಿಯಾಗಿ ಬಿಟ್ಬಿಡುದ್ರಿ. ನಮ್ಮ ಅನುಭವಕ್ಕೆ ಬರಲಿಲ್ಲ ಅದನ್ನು ತಗೊಳಂಗಿಲ್ಲ, ನಮ್ಮೊಳಗೆ ನಮ್ಮ ಜೀವನದೊಳಗೆ ಅದನ್ನು ಅಳವಡಿಸ್ಕೊಳಂಗಿಲ್ಲ. ಹಂಗೆ ಜ್ಞಾನಿ ಏನು ಮಾಡ್ತಾನ? ಯಾವುದೇ ಗ್ರಂಥ ಓದಿ, ಯಾವುದೇ ವಿಚಾರಧಾರಿಗಳನ್ನು ಕೇಳಿ ಅದು ಅನುಭವಕ್ಕೆ ಬಂದ್ರೆ ನಂಬ್ತಾನ, ಇರ್ಲಿಕ್ಕಂದ್ರೆ ಅದನ್ನು ಬಿಟ್ಟು ಬಿಡ್ತಾನೆ. ಆ ಗುಣ ನಮ್ಮಲ್ಲಿನೂ ಏನಾಗ್ಬೇಕ್ರಿ? ಬೆಳೆದು ಬರ್ಬೇಕು. ಸಾಮಾನ್ಯವಾಗಿ ಈಗ ನೋಡ್ರಿ, ಸಮಾಜದೊಳಗೆ ಎಲ್ಲರೂ ಹೆಂಗೆ ಅನುಕರಣೆ ಮಾಡ್ತಾರೆ ಹಂಗೆ ಅನುಕರಣೆ ಮಾಡ್ಕೊಂತ ಹೊಂಟೇವ್ರಿ. ನಮ್ಮ ಬಸವಣ್ಣವ್ರನ್ನ ಮನೆ ಕೇಳಿದ್ನೆ, ಡ್ಯೂಟಿಗೆ ಹಿಡಿದಿದ್ರು ಅವ್ರು ಎಣ್ಣೆ ಹಾಕಿ. ಎದಕ್ಕೆ ರೀ ಇದನ್ನು ಯಾಕೆ ಹಿಡಿತಾರ್ರಿ ಅಂತ ಕೇಳಿದೆ ನಾನು. ನಮಗೆ ಗೊತ್ತಿಲ್ಲ ಬಿಡ್ರಿ ಅಂತಂದ್ರು ಅವರು. ನಿಮ್ಮ ಅಣ್ಣಾರಿಗೆ ಗುರ್ತೈತಿನ ಅಂತ ಕೇಳಿದ್ನೆ, ಕೇಳ್ಬೇಕ್ರಿ ಅವ್ರನ್ನ ಅಂತಂದ್ರು. ಡ್ಯೂಟಿಗೆ ಯಾಕೆ ಹಿಡಿತಾರ್ರಿ? ಡ್ಯೂಟಿಗೆ ಹಿಡಿದು ಎಣ್ಣೆ ಹಿಡ್ಕೊಂಡು ಹಾಕಿ ಹೋದ್ರಿಲ್ಲ. ದೀಡ್ ನಮಸ್ಕಾರ ಹಾಕೋ ಮುಂದೆ ಡ್ಯೂಟಿಗೆ ಹಿಡ್ಕೊಂಡು ಹೋದ್ರು ಅವರು. ಎದಕ್ಕೆ ಮಾಡ್ತಾರ ಅದನ್ನ ಗೊತ್ತಿಲ್ಲ. ಸುಮಗ ಐತಿ, ಅದ ಏನದು? ಅಲ್ಲದೆ ಅವು ಕತಿ ಇರ್ತಾವ ಬಿಡ್ರಿ, ಕತಿ ಹೇಳ್ತಾರ. ಹೇಳೋ ಉದ್ದೇಶ ಆಧ್ಯಾತ್ಮಿಕ ವಿಚಾರ ಅದರೊಳಗೆ ಏನೈತಿ ಅಂತ ವಿಚಾರ ಮಾಡಿದ್ರೆ ಅಲ್ಲ ಏನೇ ಇಲ್ಲ ಅಂತ. ಡ್ಯೂಟಿಗೆ ಹಿಡಿ ಉದ್ದೇಶ ಏನು ಗೊತ್ತಂದ್ರಿ? ಹಗಲ್ ಡ್ಯೂಟಿಗೆ ಅಂತಾರ. ಅದು ಯಾವ ಡ್ಯೂಟಿಗೆ ಅಂತಾರ್ರಿ? ಹಗಲ್ ಡ್ಯೂಟಿಗೆ ಅಂತಾರ. ಹಂಗ ಈ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಿರ್ತಾನೆ, ಅವನು ಮುಂದೆ ಹಗಲ್ ಡ್ಯೂಟಿಗೆ ಎಷ್ಟು ಬೆಳಕು ಬಿಡ್ತೈತ್ರಿ? ಅದನ್ನು ಹಚ್ಚೋದು ಉಪಯೋಗ ಇಲ್ಲ ಅಂತ ಅರ್ಥದ. ಜೀವನದಾಗ ಈ ಹೊರಗಿನ ಬೆಳಕಕ್ಕಿಂತ ಭಗವಂತನ ಬೆಳಕು ಏನೈತಿ ನೋಡು, ಅದ ದೊಡ್ಡ ಬೆಳಕಂತ. ಈಗ ನೋಡ್ರಿ, ಹಗಲೊತ್ತು ನಾವು ಡ್ಯೂಟಿಗೆ ಹಚ್ಚೋ ಅವಶ್ಯಕತೆ ಐತೇನು? ಇಲ್ಲ. ಈಗ ನಾವು ಈ ಬೆಳಕಿನಾಗ ಇರ್ತೀವ್ರಿ. ಈ ಬೆಳಕಿನಾಗ ಯಾವ ಬೆಳಕು? ಈ ಲೈಟಿನ ಬೆಳಕು, ಈ ಸೂರ್ಯನ ಬೆಳಕಿನಾಗ ಇರ್ತೀವಿ ನಾವು. ನನ್ನ ಒಳಗಿನ ಬೆಳಕಿದ್ರೆ ಈ ಲೈಟಿನ ಬೆಳಕು ಗೊತ್ತಾಕತಿ, ಹೊರಗಿನ ಬೆಳಕು ಗೊತ್ತಾಕತಿ. ಆದ್ರೆ
ಒಳಗಿನ ಬೆಳಕ ಇರಲಿಲ್ಲ ಅಂದ್ರೆ ಈ ಬೆಳಕಿಗೆ ಅಸ್ತಿತ್ವ ಐತೇನು? ಈ ಬೆಳಕು ದೊಡ್ಡದು, ಸೂರ್ಯ ಮತ್ತು ಲೈಟಿನ ಬೆಳಕು ದೊಡ್ಡದು, ಆತ್ಮನ ಬೆಳಕು ದೊಡ್ಡದ್ರಿ, ಹೌದಿಲ್ಲ? ಅದಕ್ಕೆ ನಾವು ದೇವ್ರ ಮುಂದೆ ಹೋಗ್ತಿರ್ತೇವಲ್ಲ ಡ್ಯೂಟಿಗೆ ಹಿಡ್ಕೊಂಡು, ಈ ಬೆಳಕಿನಕ್ಕಿಂತ ನಿನ್ನ ಬೆಳಕ ದೊಡ್ಡದು ದೇವ್ರ ಅಂತ ಹೇಳ್ದಂಗೆ ಅದು. ಅದನ್ನ ಡ್ಯೂಟಿಗೆ ಹಿಡಿತೇವಲ್ಲ ನಾವು. ಅಂದ್ರ ನಮ್ಮ ಬೆಳಕು ಯಾವುದೂ ಅಲ್ಲಂತ, ಈ ಹೊರಗಿನ ಬೆಳಕು ಐತಿಲ್ಲ, ಇದು ಕೃತ್ರಿಮ ಬೆಳಕು ರೀ. ನಿಜವಾದ ಬೆಳಕು ಯಾವುದಂದ್ರೆ ಭಗವಂತನ ಬೆಳಕು. ಆ ಸಂಕೇತವಾಗಿ ಏನು ಮಾಡ್ತಾರ್ರಿ, ಹಗಲ್ ಡ್ಯೂಟಿಗೆ ಹಚ್ತಾರೆ. ಅವರು ಮಾಡ್ಯಾರಂತ ನಾವು ಮಾಡೋದು, ನಾವು ಮಾಡ್ಯಾರಂತ ನಮ್ಮ ಮಕ್ಕಳು ಮಾಡ್ತಾರೆ, ನಮ್ಮ ಮಕ್ಕಳು ಮಾಡ್ಯಾವಂತ ಮೊಮ್ಮಕ್ಕಳು ಮಾಡ್ತಾರೆ. ಹಿಂಗೆ ಹೋಗ್ಬಿಡುದ್ರಿ. ಯಾರೋ ಮನೆಯಾಗ ಬೆಕ್ಕ ಕಾಲಾಗ ಅಡ್ಡಾಡಕ್ಕೆ ತೊಡಕಾಕತ್ತಿತ್ತಂತೆ, ಅವ್ರು ಮುಚ್ಚಿಟ್ರಂತ್ರಿ, ಅದನ್ನು ಬುಟ್ಟಿ ಮುಚ್ಚಿ ಮತ್ತು ಓಡಾಡ್ದವ್ರು ಬುಟ್ಟಿ ಡಬ್ಬ ಹಾಕಿದ್ರಂತ, ಮದುವೆ ಮಾಡಿದ್ರು. ಮುಂದೆ ಅವು ಮನೆಯ ನೋಡಿದ್ರಲ್ಲ, ನಮ್ಮಪ್ಪ ಬೆಕ್ಕ ಮುಚ್ಚಿಟ್ಟು ಮದುವೆ ಮಾಡಿದ್ದ. ಅದಕ್ಕೆ ನಾವು ಒಂದು ಇದ್ದಿದ್ದಿಲ್ಲ ಅಂತ ಅವು ಮನೆಯಾಗ ಲಗ್ನ ಟೈಮ್ದಾಗ ಅದನ್ನು ಹುಡುಕ್ಯಾಡಿ ತೊಗೊಂಬಂದು ಮುಚ್ಚಿಟ್ಟು ಮದುವೆ ಮಾಡಿದಾನೆ. ಅವ್ರ ಮನ್ಯಾಗ ಬೆಕ್ಕ ಮುಚ್ಚಿಟ್ಟು ಲಗ್ನ ಮಾಡೋ ಪದ್ಧತಿನ ಉಳಿದು ಬಿಡ್ತೇನೆ. ಹಿಂಗೆ ಎಷ್ಟೋ ಮೂಢನಂಬಿಕೆಗಳನ್ನು ನಮ್ಮ ಜೀವನದೊಳಗೆ ಆಚರಣೆಗೆ ಬರ್ತಾವೆ. ಆ ಮೂಢನಂಬಿಕೆಗಳೇ ಇರ್ತಾವಂತಲ್ಲ, ಆಧ್ಯಾತ್ಮಿಕ ತತ್ವವನ್ನು ಒಳಗೊಂಡಿರ್ತಕ್ಕಂಥ ಆಚರಣೆಗಳು ಇರ್ತಾವ. ಅಂದ್ರೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಅನುಕರಣೆ ಮಾಡೋದು ಭಾಳ ಅಂತ, ಸ್ವತಃ ವಿಚಾರ ಮಾಡೋದಿಲ್ಲ. ಉಳಿವಿ ಚೆನ್ನ ಬಸವೇಶ್ವರ ಅಂತ ಆಗಿ ಹೋಗ್ಯಾರ ನೋಡ್ರಿ ಜ್ಞಾನಿಗಳು. ಅವ್ರು ಬಾಲಕರಿದ್ದರಂತ್ರಿ. ಬಾಲಕರಿದ್ದಾಗ ಅವ್ರ ತಂದೆ ತಾಯಿ ರೀ ದೇವ್ರನ್ನ ಭಾಳ ಪೂಜೆ ಮಾಡ್ತಿದ್ರಂತ್ರಿ. ಭಾಳ ದೇವ್ರನ್ರಿ ಅವು ಜಗಲಿ ಅಂತ ಹೋಗಿ ನೋಡಿದ್ರಂತ. ಅವ್ರು ಬಾಲಕರಿದ್ರಂತ. ನಮ್ಮ ಅವ್ವ ಅಪ್ಪ ಎಷ್ಟು ದೇವ್ರನ್ನ ಪೂಜೆ ಮಾಡ್ತಾರಲ್ಲ, ಒಂದು ಗುಂಡನ ಕಲ್ಲು, ಒಂದು ಉದ್ದನ ಕಲ್ಲು, ಒಂದು ಬಡಿಗಿ, ಒಂದು ಇದನ್ನ ಇಟ್ಟಿರ್ತೇವಲ್ರಿ ನಾವು, ಆಕಾರ ಗೀಕಾರ ಮಾಡಿ ಇಟ್ಟಿರ್ತೇವೆ ದೇವ್ರು. ಭಾಳ ಇದ್ದು ಅಂತ್ರಿ ಅವು. ಒಂದು ರೂಮ್ನ್ಯಾಗ ಬರೀ ಅವ ತುಂಬಿಟ್ಟಿದ್ದು ಅಂತ ದೇವ್ರ ರೀ. ಒಟ್ಟು ಇವತ್ತು ಹೆಚ್ಚುದ್ರಿ ದಿನ. ಒಂದು ದಿವಸ ಅವರು ಉಳಿವಿ ಚೆನ್ನ ಬಸವೇಶ್ವರ ಏನು ಮಾಡಿದ್ರಂತ, ಬಾಲಕರಿದ್ರಂತ, ಹಿತ್ತಲ್ದಾಗ ಹೋಗಿ ಆಟ ಆಡ್ಕೋತ ಕೂತ್ರಂತ. ಇವರು ಊಟದ ಹೊತ್ತಾದ್ರೂ ಮಗ ಯಾಕೋ ಬರುವಲ್ಲ, ಎಲ್ಲಿ ಹೋಗ್ಯಾನ ಎಲ್ಲಿಲ್ಲ ಒದರಿದ್ರಂತ. ಸುಮ್ಮ ಇದ್ದಂತ ಮನಿ ಹಿಂದೆ ಹಿತ್ಲು ಇರ್ತತಲ್ರಿ, ಹಿತ್ತಲ್ ಪಾಟ್ ಅಂತಾರಲ್ಲ, ಅಲ್ಲಿ ಆಟ ಆಡಾಕತ್ತಿದ್ನಂತ. ಬಾರಪ್ಪ ಹೊಟ್ಟೆ ಹತ್ತತಿಲ್ಲ ನಿನಗೆ, ಎಷ್ಟೊತ್ತದ ಆಡೋದು, ಊಟ ಮಾಡಬಾ ಅಂತ ಕರೆದ್ರಂತೆ. ಕಡಿಬಿ ಇನ್ನೊಂದಿಟ್ಟ ಕೆಲಸ ಐತಿ, ಎಷ್ಟೋ ಕೊಂಡ ಕಡೆ ತೆಗ್ದೀನಿ ನೀರು ಹತ್ತವಲ್ದು ಅಂದಂತ. ನಾವು ಸಣ್ಣವ್ರಿದ್ದಾಗ ಗುಂಡ ಆಡೋ ಹೊತ್ನಾಗ ಸಣ್ಣ ಸಣ್ಣ ತೆಗಿತಿರ್ತೇವಲ್ರಿ, ಅವು ಬೋಲ ಅಂತಿದ್ವಿ ನಾವು. ಹಂಗೆ ಅಟ ತೆಗ್ದಿದ್ದಂತ, ಒಂದು 20-30 ತೆಗ್ದಿದ್ದಂತ ಚೆನ್ನ ಬಸವೇಶ್ವರ, ಉಳಿವಿಯ ಚೆನ್ನ ಬಸವೇಶ್ವರ ಬಾಲಕರಿದ್ರಂತ. ತೆಗ್ದಿದ್ರು. ಏನು ಮಾಡಾಕತ್ತೀಯಪ್ಪ ಅಂತ ಕೇಳಿದ್ರಂತ. ಇಲ್ಲಿ ನೀರಡಿಕೆ ಆಗೈತಿ, ನೀರು ಕುಡಿಬೇಕಾಗೈತಿ, ಅದಕ್ಕೆ ಇಲ್ಲಿ ತೆಗೆದ್ನೆ, ಇಲ್ಲಿ ನೀರು ಹತ್ತಲಿಲ್ಲ, ಇಲ್ಲಿ ತೆಗಿಬೇಕಂತ ತೆಗೆದ್ನೆ, ಇಲ್ಲೂ ಹತ್ತಲಿಲ್ಲ, ಒಂದು 20-30 ಕಡೆ ತೆಗೆದೆ, ನೀರ ಹತ್ತವಲ್ಲ ಬೇ ಅಂದಂತವ. ಎಂತ ಓದ್ತದಿಯಪ್ಪ ನೀ ಅಂದಂತವ್ರು ಅವರಪ್ಪ. ಅದನ್ನ ಒಂದೇ ಕಡೆ ಆಳವಾಗಿ ತೆಗಿಬೇಕಪ್ಪಿ, ಭೂಮಿ ಒಳಗೆ ಹೋದಾಗ ನೀರು ಶೆಲೆ ಬರ್ತೈತಿ ಅಂತ ಹೇಳಿದ್ರಂತ. ಅಂದ ಕೂಡ್ಲೇನ ಅವನು ಹೇಳಿದ, ಒಂದು ದೇವ್ರನ್ನ ಗಟ್ಟಿಯಾಗಿ ಹಿಡೀರಿ, ಎಲ್ಲ ಕಡೆ ಅಟ ಮನಸ್ಸು ಹರಿದು ಹೋದ್ರೆ ಯಾವ ದೇವ್ರು ನಿಮಗೆ ಭೇಟಿ ಆಗ್ಬೇಕು ಅಂದ್ರೆ ನಿಶ್ಚಯ ಇಲ್ಲ ಅಂತ ನಮ್ದು. ಅವ್ರು ಪೂಜೆ ಮಾಡ್ಯಾರಂತ ನಾವು ಪೂಜೆ ಮಾಡೋದು, ಅವರು ಎಡಿ ಹಿಡಿದ್ರಂತ ನಾವು ಎಡಿ. ಯಾಕೆ ಮಾಡ್ಬೇಕು ಅದನ್ನು? ಅದರ ಹಿಂದಿನ ಉದ್ದೇಶ ಏನು? ಸ್ವತಃ ವಿಚಾರ ಮಾಡೋ ಬುದ್ಧಿಯನ್ನು ನಾವೇನು ಮಾಡೇವಿ, ಕಳ್ಕೊಂಡ್ಬಿಟ್ಟೇವಿ. ಆದರೆ ಜ್ಞಾನಿ ಹಂಗೆ ಮಾಡೋದಿಲ್ಲ. ಏನೇ ನಂಬಬೇಕಾದ್ರೂ ಅವ ಸ್ವತಃ ಸಾರಾಸಾರ ವಿಚಾರ ಮಾಡ್ತಾನೆ. ಇದು ಸುಖದಾಯಕನೋ ಏನು ದುಃಖದಾಯಕನೋ, ಇದನ್ನು ನನ್ನ ಜೀವನದೊಳಗೆ ಅಳವಡಿಸಿಕೊಳ್ಳೋದ್ರಿಂದ ಹಿತ ಆಗ್ತದನೋ ಏನೇ ಅಹಿತ ಆಗ್ತದೆ, ಸ್ವತಃ ವಿಚಾರ ಮಾಡ್ತಾನೆ. ಯಾರೀ ಹೇಳ್ತಾರಂತ ನಂಬುವುದಿಲ್ಲ. ಆ ಗುಣವನ್ನು ನಾವು ಬೆಳೆಸ್ಕೋಬೇಕ್ರಿ. ಗುರುಗಳು ನಮಗೆ ಅದನ್ನು ತಿಳಿಸ್ಕೊಟ್ಟಾರ. ಸ್ವತಃ ವಿಚಾರ ಮಾಡಿದವನ ಮುಂದೆ ಆತ್ಮಾನಂದಜ್ಜರು ಹೇಳ್ಯಾರ, ಸ್ವತಃ ವಿಚಾರ ಮಾಡಿದವನ ಮುಂದೆ ಶಾಸ್ತ್ರ ಏನು ಮಾಡ್ತಾವ, ಮುಂಗೈಗೆ ಎಣ್ಣೆ ಹಚ್ಚಿ ಹೊಯ್ಕೊಂಡ್ರೆ ಸಹ್ಯವ ಅಂತ ಹೇಳ್ಯಾರು ಆತ್ಮಾನಂದಜ್ಜರು. ಶಾಸ್ತ್ರ ಏನು ಮಾಡ್ಬೇಕು, ಅವು ಕೊಬ್ಬರಿ ಎಣ್ಣೆ ಹಚ್ಕೊಂಡು ನಾನು ಮುಂದೆ ನಿಂತು ಹೊಯ್ಕೊಂಡ್ರೆ ಸಹ್ಯ, ಏನು ಹೇಳಿದ್ರು ನಮಗೆ ತಿಳಿದಿಲ್ರಿ. ಅದು ಸ್ವತಃ ವಿಚಾರ ಮಾಡಿದ ಅನುಸರಿಸಲಿಲ್ಲ ಅಂದ್ರೆ ನಾವು ಅನುಕರಣೆ ಮಾಡ್ಕೋತ ಬಿಡ್ತೇವೆ. ಈಗ ನೋಡ್ರಿ, ಒಂದು ವಿಷಯ ಕೇಳ್ತೇವಿಲ್ಲ,
ಅದನ್ನು ವಿಚಾರ ಮಾಡಿ ನಂಬಲಾರದ ಕರೆ ಐತೆ ಅಂತ ನಂಬಿದ್ವಿ ಅಂದ್ರೆ ಮತ್ತೊಬ್ರು ಮತ್ತೊಂದು ಥರ ಹೇಳ್ತಾರೆ ರೀ, ಅದನ್ನೂ ನಂಬ್ತೇವೆ. ಮೂರನೇದವ್ರು ಒಂಥರ ಹೇಳ್ತಾರೆ, ಅದನ್ನೂ ನಂಬ್ತೇವೆ. ಅಡಿಕಟ್ಟು ನಮಗೆ ಯಾವ್ದು ಹಿಡ್ಕೋಬೇಕು ಅನ್ನೋದೇ ತಿಳಿದಿಲ್ಲ. ಯಾಕೆ ನಮ್ಮ ಮನಸ್ಸಿಗೆ ಅದನ್ನು ನಾವು ಸರಿಯಾಗಿ ತಿಳ್ಕೊಂಡು ವಿಮರ್ಶಿಸಿ ಖಾತ್ರಿ ಮಾಡ್ಕೊಂಡಿರೋದಿಲ್ಲ. ಆದ್ರೆ ಜ್ಞಾನಿ ಹಂಗೆ ಮಾಡೋದಿಲ್ಲ. ಎಲ್ಲ ಕೇಳ್ತಾನ, ಎಲ್ಲ ಓದ್ತಾನ ಕರೆ, ಆದ್ರೆ ನನಗೇನು ಬೇಕು ಅದನ್ನು ಅಳವಡಿಸಿಕೊಂಡು ತನ್ನ ಜೀವನದೊಳಗೆ ಬದಲಾವಣೆಯನ್ನು ತಂದುಕೊಂತಾನ. ಅದನ್ನು ನಾವು ಮಾಡಬೇಕು. ಅದನ್ನ ಇಲ್ಲಿ ಹೇಳ್ತಾರೆ ನೋಡ್ರಿ, ಒಂದು ವೇಳೆ ಶ್ರುತಿಯಲ್ಲಿಯೂ ಕೂಡ ದೋಷವಿದ್ದರೆ, ಅದರಾಗೂ ದೋಷ ಇದ್ರೆ ಅದನ್ನೇನು ಮಾಡ್ತಾನ, ತೆಗೆದು ಹಾಕ್ತಾನ. ಬಲ್ಲಂತ ಜ್ಞಾನಿಗಳು ತಮ್ಮ ಸ್ವಂತ ಅನುಭವದಿಂದ ಅದನ್ನು ತೆಗೆದು ಹಾಕುತ್ತಾರೆ. ಮುಂದೆ ಹೇಳ್ತಾರೆ ನೋಡ್ರಿ, ಜೀವಭಾವವು ಅಡಗಿ ಕೂಟಸ್ಥನಾದಾಗ ಮನಸ್ಸು ಎತ್ತ ಎರಗಿದರು ನೋಡ್ರಿ ಯೋಗಗೈಯುವನೆಂದೇ ಭಾವಿಸಬೇಕು. ಯಾವುದೇ ಪ್ರಾಣಿಯನ್ನು ಕಂಡರೂ ಚೈತನ್ಯ ಒಂದೇ ಇದೆ ಎಂದು ತಿಳಿದುಕೊಳ್ಳುವನು ಮತ್ತು ಪ್ರೀತಿಸುವನು. ನೋಡ್ರಿ, ಜೀವಭಾವವು ಅಡಗಿ ಕೂಟಸ್ಥನಾದಾಗ, ಜೀವಭಾವ ಅಡಗಬೇಕು. ಜೀವಭಾವ ಅಂದ್ರೆ ನಾ ಮಾಡಾವ, ನಾ ಉಣ್ಣಾವ ಅಂತಕ್ಕಂಥ ಭಾವ ಇದು ಅಡಗಬೇಕು. ನಾನು ಮಾಡುವವನು ಅಲ್ಲ, ನಾನು ಉಣ್ಣುವವನು ಅಲ್ಲ ಅನ್ನೋ ತಿಳುವಳಿಕೆ ಆಗ್ಬೇಕ್ರಿ. ಕೂಟಸ್ಥ ಚಿನ್ಮಾತ್ರ ಅಂತಂದ್ರೆ ಆ ಅರಿವು ಏನೈತಲ್ರಿ ನಮ್ಮೊಳಗೆ, ಅದು ಎಲ್ಲದಕ್ಕೂ ಆಧಾರ ರೀ. ಕೂಟಸ್ಥ ಈ ಪತ್ತಾರ್ನ ಅಡಿಗಲ್ಲು ಅಂತ ಇರ್ತದೆ ನೋಡ್ರಿ, ಅದ್ರ ಮ್ಯಾಗ ಎಲ್ಲ ಸಾಮಾನು ಬಡಿತಾನ್ರಿ, ಎಲ್ಲ ಸಾಮಾನು ಬದಲಾವಣೆ ಆಗ್ತಾವ. ಆದ್ರೆ ಬುಡಕಿಂದ ಅಡಿಗಲ್ಲು ಹೆಂಗಿರ್ತೈತೆ ಹಂಗೆ ಇರ್ತತಿಲ್ಲ, ಹಂಗೆ ಪತ್ತಾರ್ನ ಅಡಿಗಲ್ಲು ಇದ್ದಂಗ್ರಿ. ಅದು ಯಾವುದು? ಕೂಟಸ್ಥ ಚಿನ್ಮಾತ್ರ, ಸಚ್ಚಿದಾನಂದ ಘನವಸ್ತು. ಆ ಸಚ್ಚಿದಾನಂದ ಘನವಸ್ತುನ ನಾನದೇನಿ, ಕೂಟಸ್ಥ ಚಿನ್ಮಾತ್ರ ಸ್ವರೂಪನ ನಾನದೇನಿ ಅಂತ ಯಾವ ತಿಳ್ಕೊಂತಾನ ಅವನೊಳಗೆ ಜೀವಭಾವ ಇರುವುದಿಲ್ಲ. ನ ಕರ್ತ ನ ಭೋಕ್ತ ಅನ್ನೋ ಭಾವ ನೆಲೆಯಾಗಿ ನಿಂತಿರ್ತದೆ. ಇದನ್ನೇ ಹೇಳ್ತಾರೆ ನೋಡ್ರಿ, ಜೀವಭಾವವು ಅಡಗಿ, ಅಡಗೋದಷ್ಟ ಅಲ್ಲ ನಾಶ ಆಗಿ ಹೋಗ್ಬಿಡ್ತದ್ರಿ. ನಾ ಮಾಡಾವ, ನಾ ಉಣ್ಣಾವನ್ನೋ ಭಾವ ಅವನೊಳಗೆ ಉಳಿದಿರುವುದಿಲ್ಲ. ನೋಡ್ರಿ, ಮನಸ್ಸು ಎತ್ತ ಎರಗಿದರೂ ಯೋಗ ಗೈಯುವೆನೆಂದೇ ಭಾವಿಸಬೇಕು. ಯಾವಾಗ ನಾ ಜೀವಲ್ಲ, ನಾ ಪರಮದಿನನ್ನು ಭಾವ ತಿಳ್ಕೊಂತನ್ರಿ, ಅವ ಎತ್ತಾಗ ಅವನ ಮನಸ್ಸು ಹರಿದ್ರು ಅದು ಯೋಗನಾಗಿರ್ತದ್ರಿ. ಆನಂದದಿಂದನ ಮಾಡ್ತಿರ್ತಾನವ. ನಾವು ಮಾಡಾವನ ಉಣ್ಣಾವನು ಭಾವದಿಂದ ನಾವು ಏನು ಮಾಡ್ತೀವಿ ನೋಡಿ, ಎಲ್ಲ ಹಾಳ ಹತ್ತಿ ಬಿತ್ತೆ ಹೋಗತ್ರಿ. ದುಃಖಮಯ ಜೀವನನ ಅದು. ನಾ ಮಾಡಾವನ ಉಣ್ಣಾವಂತ ಎಷ್ಟು ಏನೆಲ್ಲ ಮಾಡ್ತೀವಿ ನೋಡ್ರಿ, ಇವೆಲ್ಲ ಬಂಧನಕ್ಕೆ ಕಾರಣ. ಜ್ಞಾನಿ ಹಂಗೆ ಮಾಡೋದಿಲ್ಲವ. ನಾ ಮಾಡವನು ಅಲ್ಲ, ನಾ ಉಣ್ಣಾವನು ಅಲ್ಲ ಅಂತ ತಿಳ್ಕೊಂಡು ಮಾಡ್ತಾನೆ, ಅದಕ್ಕೆ ಲೇಪನ ಇಲ್ಲ. ಮತ್ತು ನಿರ್ಲಿಪ್ತಿರ್ತಾನೆ, ಏನು ಮಾಡಿದ್ರು ಅವಾಗ ಅದು ಹತ್ತೋದೇ ಇಲ್ಲ. ಈಗ ಹೆಂಗಂತಂದ್ರೆ ಈ ಆಕಾಶಕ್ಕೆ, ಈ ಬೈಲಿಗೆ ಏನು ಮಾಡಿದ್ರು ಅದಕ್ಕೆ ಏನೂ ಆಗೋದಿಲ್ಲ. ಉರಿ ಹಚ್ಚಿರ್ ಸುಡ್ತತನ್ರಿ? ಇಲ್ಲ. ನೀರು ಗೊಜ್ಜಿರ್ತೈತೇನೋ? ಇಲ್ಲ. ಬಾಂಬ್ ಹಾಕಿರ ನಾಶಕತೆನೋ? ಇಲ್ಲ. ಯಾಕಂದ್ರೆ ಅದು ಲೇಪಿಲ್ಲ. ಹಂಗೆ ನಾವು ಲೇಪ್ ಇರಲಿಲ್ಲ ಅಂತಂದ್ರೆ ಈ ಭೋಗಕ್ಕೆ ಮತ್ತು ಕರ್ಮಕ್ಕೆ, ನಾ ಕರ್ಮ ಮಾಡಾವ ನಾವು ಉಣ್ಣಾವನ್ನು ಲೇಪ್ ಇರಲಿಲ್ಲ ಅಂತಂದ್ರೆ ನಾವು ಏನು ಮಾಡ್ತಿದ್ರು ಸಹಿತ ನಮಗದರ ಬಾಧೆ ಆಗುವುದನೇ ಇಲ್ಲ. ಬಾಧೆ ತನ್ನಳು ತೋರದು ಪರಮಾರ್ಥ ಬೋಧೆ ನೆಲೆಗೊಂಡು ಅದನ್ನ ನೆಲೆಗೊಳಿಸ್ಬೇಕಲ್ಲ, ನಿಲ್ಲಿಸ್ಬೇಕಲ್ಲ. ನಿಲ್ಲಿಸವ್ರು ಯಾರು? ಯಾರಿಗಾರ ಗುತ್ತಿಗೆ ಕೊಡೋದನ್ನ ನಾವು ಅದನ್ನ ಅಭ್ಯಾಸ ಮಾಡ್ಬೇಕ್ರಿ. ಅಭ್ಯಾಸ ಮಾಡಿದಾಗ ಏನಕತಿ ಸಿದ್ಧಿ ಆಗ್ತದೆ. ಇಲ್ಲಿ ಹೇಳ್ತಾರೆ, ಜೀವಭಾವವು ಅಡಗಿ ಕೂಟಸ್ಥನಾದಾಗ ಮನಸ್ಸು ಎತ್ತ ಎರಗಿದರು ಯೋಗ ನೋಡ್ರಿ ಯೋಗ ಗೈಯುವೆನೆಂದೇ ಭಾವಿಸಬೇಕು. ಯಾವುದೇ ಪ್ರಾಣಿಯನ್ನು ಕಂಡರೂ ಚೈತನ್ಯ ಒಂದೇ ಇದೆ ಎಂದು ತಿಳಿದುಕೊಳ್ಳುವನು ಮತ್ತು ಪ್ರೀತಿಸುವನು. ಬೇಕಾದ ಪ್ರಾಣಿ ಕಾಣ್ಲಿ ಅವ, ಅದಕ್ಕೆ ಭಯ ಹೋಗಿರ್ತದ್ರಿ ಅವಂಗ. ಜ್ಞಾನಿ ಮುಂದೆ ಹುಲಿ ಬಂದ್ರೆ ಭಯಗೊಳ್ಳೋದಿಲ್ರಿ ಅವ, ಪ್ರೀತಿಸಿಬಿಡ್ತಾನ ಅದನ್ನು. ಆ ಟೈಮ್ದೊಳಗೆ ಅವ ಪ್ರೀತಿಸ್ತಾನೆ ಏನು ನೋಡು, ಅದಕ್ಕೆ ಕ್ರೌರ್ಯವನ್ನು ಕಳ್ಕೊಂಡ್ಬಿಡ್ತದೆ. ನಮ್ಮ ಒಳಗೆ ಕ್ರೌರ್ಯತೆ ಇರೋದರಿಂದ, ನಮ್ಮೊಳಗೆ ಕ್ರೂರ ಭಾವನೆ ಇರೋದರಿಂದ, ನಮ್ಮೊಳಗೆ ಸಿಟ್ಟಿನ ಭಾವ, ದ್ವೇಷ ಭಾವ ಇರೋದ್ರಿಂದ ರೀ ಕ್ರೂರ ಪ್ರಾಣಿಗಳ ನಮ್ಮ ಮ್ಯಾಗ ಏನು ಮಾಡಕತ್ತಾವ? ದಾಳಿ ಮಾಡಕತ್ತಾವ. ನಮ್ಮಲ್ಲಿರ್ತಕ್ಕಂಥ ಭೇದ ಭಾವ, ನಮ್ಮಲ್ಲಿರ್ತಕ್ಕಂಥ ಕ್ರೂರ ಭಾವ, ನಮ್ಮಲ್ಲಿರ್ತಕ್ಕಂಥ ತಪ್ಪು ತಿಳುವಳಿಕೆ ನಾಶ ಆಯ್ತು ಅಂತಂದ್ರೆ, ಎಲ್ಲದರೊಳಗೂ ಭಗವತ್ ಚೈತನ್ಯವನ್ನು ನೋಡಾಕತ್ವಿ ಅಂತಂದ್ರೆ ಎಲ್ಲ ವೈರತ್ವದ ಶಕ್ತಿಗಳೇನಾಗ್ತಾವ ಅಂದ್ರೆ ಅಲ್ಲಿ ಶಾಂತ ಆಗಿಬಿಡ್ತಾವ.
ಒಳಗೆ ದೇವಿ ಪ್ರಸನ್ನಳಾದ್ಲಂದ್ರ, ದೇವಿ ಅಂದ್ರೆ ಮತ್ತು ರೂಪ ತಂದ್ಕೊಂಬಾರ್ದ್ರಿ. ಆದಿಶಕ್ತಿ ಅಂತಾರ ನೋಡ್ರಿ, ಆದಿಶಕ್ತಿ ಹೆಂಗದಾಳ? ನಮ್ಮ ಒಳಗ ಅದಾಳ ಆದಿಶಕ್ತಿ, ಪರಾಶಕ್ತಿ ಅಂತ ಹೇಳ್ತಾರಲ್ಲ, ಎಲ್ಲ ಆತ್ಮ ಚೈತನ್ಯ ರೀ. ಅದು ಸಗುಣಕ್ಕೆ ಬಂದಾಗ ರೂಪ ತಾಳಿದಂಗೆ ಅನಿಸ್ತದ್ರೆ, ನಿರ್ಗುಣಕ್ಕೆ ಹೋದಾಗ ಆತ್ಮ ಚೈತನ್ಯನ ಇರ್ತದೆ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಹೊರಗ ಒಳಗ ಮತ್ತೊಬ್ಬರಲ್ಲಿರ್ತಕ್ಕಂಥ ಒಳಗ ಏನೈತಿ? ಆತ್ಮ ಚೈತನ್ಯನ ಐತಿ ಅಂತ ತಿಳ್ಕೊಂಡು ನಾವು ವ್ಯವಹರಿಸ್ತಿರ್ತಾನ. ನಾಮರೂಪಾತ್ಮಕ ಜಗತ್ತನ್ನು ನೋಡಾಕ ಹೋಗುವುದಿಲ್ಲ. ಅವ ಯಾವಾಗಲೂ ಹೆಂಗಿರ್ತಾನಂದ್ರೆ ಎಕ್ಸ್ರೇ ಇದ್ದಂಗಿರ್ತಾನ, ನಾವು ಕ್ಯಾಮ್ರಾ ಇದ್ದಂಗಿರ್ತೀವಿ. ಅವ ಒಳಗಿರೋದು ನೋಡ್ತಾನೆ, ನಾವೇನು ಮಾಡ್ತೀವಿ? ಹೊರಗಿರೋದು ನೋಡ್ತೀವಿ. ಒಮ್ಮೆ ನಿರಂಜನ ಅಜ್ಜಾರ ಮಠದಾಗ ಕೂತಿದ್ರಂತೆ. ಇಲ್ಲಿ ನಮ್ಮ ಊರಾಗಿಂದ ಒಬ್ಬರು ಸಿಸ್ಟರು ಅವರು ಇಲ್ರಿ ಹೋಗ್ಬಿಟ್ಟಾರ. ಅವರು ನಮ್ಮ ಬಳಗದವ್ರೆಲ್ಲರೂ ಹೋಗಿದ್ರಂತೆ. ಪಾದ ಪೂಜೆ ಏನೋ ಇತ್ತಂತ್ರಿ, ಹೋಗಿದ್ರಂತೆ. ನಿರಂಜನ ಅಜ್ಜ ಅವರು ಆಶ್ರಮದ ಮಠದಾಗ ಕೂತಿದ್ರಂತ್ರಿ. ಕೂತಾಗ ಯಾರೋ ಒಬ್ರು ಫೋಟೋ ತೆಗ್ಯಾಕತ್ತಿದ್ರಂತ. ನಿರಂಜನ ಅಜ್ಜ ಅವ್ರದ್ದು ತೆಗ್ಯಾಕತ್ತಿದ್ರಂತ. ಅವ್ರ ಅಜ್ಜಾರು, ಇದನ್ನ ಏನು ತೆಗಿತೀವಿ ಹೊಯ್ದ್ರದ? ಈ ಹೊರಗಿನ ಒಳಗಿನ ತೆಗಿ. ಅಂದ್ರ ಈ ಶರೀರದ ಏನು ತೆಗಿತಿರೋ ಒಳಗಿನ ತೆಗೀರಿ. ಅವರು ಒಗಟಾಗಿ ಹೇಳುವಂಗೆ ಹೇಳ್ಯಾರ್ರಿ. ಸಾಮಾನ್ಯವಾಗಿ ಅಲ್ಲೆಲ್ಲ ತಿಳಿದವ್ರು ಇರ್ತಾರಂತ ಹೇಳ. ಇದನ್ನೇನು ಹೊರಗಿನ ತೆಗಿತಿ? ಒಳಗಿನ ತೆಗಿ, ಒಳಗಿಂದ ತೆಗಿಯಾಕೆ ಬರ್ತದ ಫೋಟೋ ಅಂದ್ರಂತ. ಅವಾಗ ಏನು ಅನ್ಬೇಕು ಅವ್ರು? ಇವರು ಸಿಸ್ಟರ್ ಅವ್ರಿಗೆ ಗೊತ್ತಿಲ್ಲ, ಅದ್ರ ಆಧ್ಯಾತ್ಮ ವಿಚಾರ ಗೊತ್ತಿಲ್ಲ. ಎಂಥ ಸ್ವಾಮಿಗಳು ಅವರು? ಒಳಗಿನ ತೆಗಿ ಅಂತಾರೆ. ಒಳಗಿಂದ ಹೆಂಗೆ ತೆಗಿಯಾಕೆ ಬರ್ತೈತಿ? ಅವ್ರ ವಿಚಾರ ಬೇರೆ ರೀ. ಅಂದ್ರೆ ತಿಳುವಳಿಕೆ ಇಲ್ಲದವ್ರಿಗೆ ಏನಾಗ್ತತಿ ಅಂತಂದ್ರೆ, ಆ ತತ್ವದ ಅರ್ಥ ಏನಾಗ್ತತಿ ಅಂದ್ರೆ ಬೇರೆ ಥರ ಅರ್ಥ ಆಗ್ತದೆ ನೋಡ್ರಿ. ಒಳಗಿಂದ ತೆಗಿಯಾಕೆ ಬರೋದಿಲ್ಲ, ಆತ್ಮ ಚೈತನ್ಯದ ಫೋಟೋ ತೆಗಿಯಾಕೆ ಬರೋದಿಲ್ಲ. ಯಾವಾಗಲೂ ಜ್ಞಾನಿಗಳು ಹೆಂಗಿರ್ತಾರ ಅಂತಂದ್ರೆ ಒಳಗಿರ್ತಕ್ಕಂಥ ಚೈತನ್ಯವನ್ನು ನೋಡ್ತಿರ್ತಾರೆ. ಯಾವ್ದು ಈ ಕಣ್ಣಿಲೆ ಅಲ್ಲ. ಯಾಕೆ ಕಣ್ಣಿಲೆ ನೋಡ್ತಾರ್ರಿ? ಅನುಭವದ ಕಣ್ಣು, ಜ್ಞಾನದ ಕಣ್ಣಿಲಿಂದ ನೋಡ್ತಾರ. ಅಂದ್ರ ಎಕ್ಸ್ರೇ ಏನು ಮಾಡ್ತತಿ ಅಂತಂದ್ರೆ ಚರ್ಮ ಬಣ್ಣ ತೆಗಿದುಲ್ರಿ, ಅದು ಒಳಗಿರ್ತಕ್ಕಂಥ ಎಲ್ಲವನ್ನ ತೆಗಿತೈತಿ. ಹಂಗ ಅವ್ರು ಏನನ್ನ ನೋಡ್ತಾರಂದ್ರೆ ಒಳಗಿರ್ತಕ್ಕಂಥ ಚೈತನ್ಯವನ್ನ ನೋಡ್ತಾರ. ಹಂಗ ವ್ಯವಹರಿಸ್ತಾರ ಅವರು. ಇವ ಕೆಟ್ಟದಾನ, ಇವ ಚಲೋ ಅದಾನ, ಹಿಂಗೆ ನೋಡೋದನೇ ಇಲ್ಲ. ಅದು ಒಳಗೆ ಪೂರ್ಣ 100% ನಾಶ ಆಗಿರ್ತದೆ. ನಾಶ ಆದವ ಮಾತ್ರ ಯಾವಾಗಲೂ ನಿಶ್ಚಿಂತೆಯಿಂದ ಇರ್ತಾನೆ. ಅವಾಗ ಮೋಹನೂ ಆಗೋದಿಲ್ಲ, ಅವಾಗ ಭಯನೂ ಆಗೋದಿಲ್ಲ, ಅವಾಗ ಆಶಾನ ಆಗೋದಿಲ್ಲ, ಏನೂ ಆಗೋದಿಲ್ಲ. ಮಾಡಿದ್ರೆ ಗೊತ್ತಾಕತ್ರಿ ಅಭ್ಯಾಸ. ನೀವು ಮಾಡ್ರಿ ನಿಮಗೂ ಆಕತ್ತದ. ಮತ್ತೆ ಅವ್ರಿಗೆ ಎಷ್ಟು ಆಕತ್ತೆ ಅಂತ ಹಂಗಲ್ಲದ. ಹಂಗೆ ತಿಳ್ಕೊಂಡ್ರೆ, ಹಂಗೆ ಸಾಧನಾ ಮಾಡಿದ್ರೆ ನಮಗೂ ಅದ್ರ ಅನುಭವ ಆಗ್ತತ್ರಿ. ನಿಮಗೆ ಅನುಭವ ಆತಂದ್ರೆ ಗುಡಿ ಕಟ್ಟಿದ್ರೆ ಯಾರ್ದು ಮಾಡ್ಕೊಂಡವ್ರದ್ರಿ? ಯಾರು ಮಾಡ್ಕೊಂತಾರ? ಅವ್ರ ಗುಡಿ ಕಟ್ಟಿದ್ರೆ ಚೌರಿ ಬೀಸಕ್ಕೆ ಶುರು ಮಾಡಿದ್ರೆ ಸಿದ್ಧಾರೂಢ ಅಜ್ಜಕ್ಕೆ ಬೀಸ್ತಾರ, ಗುರು ರಾಜ ಸಿದ್ಧ ರೂಢ ಸಮರ್ಥ. ಸಣ್ಣ ಬಿಡಕ್ಕಾಗವಲ್ರಿ ನಮಗೆ ಜನ್ಮದಾಗ. ದೊಡ್ಡ ಏನು ಬಿಡ್ತೀವಿ, ಆದ್ರೆ ಬಿಡುದಿಲ್ಲ ಅಂತಲ್ಲ. ಅಭ್ಯಾಸ ಮಾಡಿದ್ರೆ ಬಿಡಾಕ ಸಾಧ್ಯ ಐತಿ ಅಂತಿರ್ತಾರ. ಸಾಧ್ಯವೇ? ಸಾಮಾನ್ಯ ಜನಕ್ಕೆ ಇದು ಯಾಕೆ ಆಗೋದಿಲ್ಲ? ಪ್ರಯತ್ನ ಮಾಡಿದ್ರೆ ಸಾಮಾನ್ಯ ಜನರಿಗೂ ಆಕತಿ. ಮನಸ್ಸು ತಂದ್ಕೋಬೇಕ್ರಿ, ಅದ ಕಷ್ಟ ಐತ್ರಿ. ಅದ ಹಿಂದಿನ ಜನ್ಮದ ಸಂಸ್ಕಾರ ಕ್ರೋಢೀಕರಣ ಆದಂಗ ಸಾಧನೆಯ ಪ್ರಮಾಣ ಏನಾಗ್ತತಿ? ಹೆಚ್ಚಾಗ್ತದ. ಎಲ್ಲ ಒಮ್ಮೆ ಆಗೋದಿಲ್ರಿ, ಆಗ್ತದ. ಹಂಗ ಆಗಂದ್ರೆ ಹೆಂಗ ಆಗ್ಬೇಕ್ರಿ? ಅದು ಜಾಳಿಗಿಲ್ಲ ಅಪ್ಪವ್ರು ಅಂತಿದ್ರಂತ. ಜಾಳಿಗಿಲ್ಲ ಬಗರಿಲ್ಲ ರೂಮ್ ಅಂದ್ರಂತ. ಹಂಗ ರೂಮ್ ಅನ್ನೋದ್ರಿ. ಜಾಳಿಗಿನೂ ತಗೊಳಂಗಿಲ್ಲ, ಬಗರಿನೂ ತಗೊಳಂಗಿಲ್ಲ. ರೂಮ್ ರೂಮ್. ಒಬ್ಬಾಕಿ ಅಜ್ಜಾರಂತೆ ಹೋಗಿದ್ಲಂತ, ಮಹಾತ್ಮರಂತೆ. ನನಗೆ ಮಕ್ಕಳಾಗುವಂಗೆ ಆಶೀರ್ವಾದ ಮಾಡಿ ಅಂತ. ಅಥವಾ ನಾನು ಒಂದು ಪ್ರಸಾದ ಕೊಡ್ತೀನಿ, ಇದನ್ನ ತಗೋ, ಒಂದು 4-5 ತಿಂಗಳು ಬಿಟ್ಟಿಗೆ ಒಟ್ಟು ನಿನ್ನ ಫಲ ಪ್ರಾಪ್ತಿ ಆಗ್ತೈತಿ ಅಂದ್ರಂತವ್ರು. ಅಂದ ಕೂಡಲೇ ತಗೊಂಡ್ಲಂತೆ. 4 ತಿಂಗಳು ಆತ್ರಿ, ಬಟ್ಲಿ ಆಗ್ಲಿಲ್ರಿ. ಮತ್ತೆ ಬಂದ್ಲಂತ ನಮಸ್ಕಾರ ಮಾಡ. ಇಲ್ರಿ ಅಜ್ಜಾರ, ನೀವು ಹೇಳ್ದಂಗೆ ತಗೊಂಡ್ರಿ, ಮಕ್ಕಳ ಮತ್ತೊಂದು ಮಂತ್ರ ಸಿಗಿಲ್ಲವಾ, ಈ ಸರ್ತೆಗೆ ನೋಡು ಅಂದ್ರೆ. ಮತ್ತೂ ತಗೊಂಡ್ಲಂತ, ಮತ್ತೂ ಆಗಲಿಲ್ಲ.
ಅಂದ ಕೂಡಲೇ ಆಯ್ತು ನಿಮ್ಮ ಯಜಮಾನ್ರು ಕರ್ಕೊಂಬಾ ಅವ್ರ ನಟ್ ನೋಡುನು ಅಂದ್ರ ಇನ್ನೂ ಮದುವೆನೇ ಆಗಿಲ್ರಿ ನನ್ನ ಅನ್ಲಂತ ಅವ್ರ ಅಜ್ಜಾರಿ ಮಾಡ್ಬೇಕು ಹೇಳ ಹಿಂಗ ಆಗ್ತೈತದ ಕತಿ. ಅವ್ರ ರಗಡಿ ಹೇಳ್ತಾರ ಜ್ಞಾನಿಗಳು. ತಿಳ್ಕೊಲೇ ಇಲ್ಲ ಅಂದ್ರೆ ನಾವೇನ್ ಮಾಡೋದು? ಹಿಂಗಾಗತ್ ನೋಡ್ ಲಗ್ನ ಆಗಲಾರ್ದ ಮಕ್ಕಳು ಕೇಳಿ ಅದಕ್ಕೆ ಜಾಳಿಗಿಲ್ಲ ಬಗರಿಲ್ಲ ರೂಮ್ ಅಂದ್ರು. ವಿವೇಕಿಲ್ಲ ವೈರಾಗ್ಯಿಲ್ಲ. ಯಜ್ಜ ನನ್ನ ಮೋಕ್ಷ ಕಳಿಸ್ಬಿಡ್ಪ, ನನ್ನ ಮುಕ್ತಿ ಕೊಡಪ್ಪ ಅಂತ. ಏನು ಅವನ ಗುಣಗಳು ಬೆಳೆಸ್ಕೋಬೇಕು ಬೇಡ. ಹಂಗ ಏನದೇನು ಸಿಕ್ ಬಿಡಾಕದೇನು ಕೈಯಾಗಿನ ಕಸಬರಿಗೇನೆ ಎರ್ಶಾನ್ ರೊಟ್ಟಿ ಕೈಯಾಗಿನ ಕಸಬರಿಗೇನೆ ಮಿಠ ಕೊಡಿಲಿ ಕಸ ಹೊಡೆದು ಕೊಡ್ತೀನಿ ಅನ್ನಕ ಇಲ್ಲ. ಅದನ್ನು ಸ್ವತಃ ನಾವು ಅಭ್ಯಾಸದ ಮುಖಾಂತರ ಏನು ಮಾಡ್ಬೇಕತಿ ಪಡ್ಕೊಳಕ್ ಪ್ರಯತ್ನ ಮಾಡಬೇಕು. ನೋಡ್ರಿ ಅದಕ್ಕೆ ಹೇಳ್ತಾರ ಅವರು, ಜೀವ ಭಾವ ಅಡಗಿ ಕೂಟಸ್ಥನಾದಾಗ ಮನಸ್ಸು ಎತ್ತ ಎರಗಿದರು ಯೋಗಗೈಯುವನೆಂದೇ ಭಾವಿಸಬೇಕು. ಯಾವುದೇ ಪ್ರಾಣಿಯನ್ನು ಕಂಡರೂ ಚೈತನ್ಯ ಒಂದೇ ಇದೆ ಎಂದು ತಿಳಿದುಕೊಳ್ಳುವನು ಮತ್ತು ಪ್ರೀತಿಸುವನು. ಚೆನ್ನಾಗಿ ಮನಗಂಡು ಬಿಡ್ತಾನ್ರಿ ಅವ, ತಿಳಿದು ಬಿಡ್ತಾನ ಮನಸ್ಸಿನ. ಯಾವ ಚೆನ್ನಾಗಿ ಚಿಂತನೆ ಮಾಡಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ತಪ್ಪು ತಿಳುವಳಿಕೆಗಳನ್ನು ಎಲ್ಲ ದೋಷಗಳನ್ನು ಯಾವ ಕಳ್ಕೊಂತಾನೆ ಅವ ಜ್ಞಾನಿ ಆಗೋದ್ರಲ್ಲಿ ಸಂದೇಹ ಇಲ್ಲ. ಕುಂತು ಧ್ಯಾನ ಮಾಡೋದು ಕಲಿಬೇಕಲ್ಲ ನಾವು. ವಿಚಾರ ಎಲ್ಲಿ ಮಾಡ್ತೀವ್ರಿ ನಾವು? ಇಷ್ಟು ದಿನಂಪ್ರತಿ ಹೇಳ್ತೀವಿ ಕೇಳ್ತೀವಿ, ಎಷ್ಟೊತ್ತು ವಿಚಾರ ಮಾಡ್ಕೊಂತ ಕುಂದಿರ್ತೀವಿ. ನೆನಪೆಷ್ಟು ಮಾಡ್ತೀವಿ ನಾವು ಪ್ರವಚನ ಕೇಳಿದ್ದು? ಮರ್ತು ಬಿಡ್ತೇವೆ. ಮುಗಿತಿಲ್ಲ ಸಕಲ ಸಾಧು ಸಂತ ಮಹಾರಾಜಿ ಎಂದಿನ ಮಾತಿಷ್ಟೊತ್ತಿಗೆ ಬಂದಿಂದ ಅದರದ್ದು ಹಣೆ ಬಾರ ತೆಗಿಯೋದು ಪಂಚಾಂಗ. ಅಲ್ಲಿ ತನಕ ಹೊತ್ತಿಗೆ ಏನಾಗಿರ್ತತಿ ಮುಚ್ಕೊಂಡ್ಬಿಟ್ಟಿರ್ತತಿ. ಯಾವಾಗಲೂ ಇದ ವಿಚಾರದಾಗಿದ್ರೆ ಏನಾರೇ ಅಟ ಬದ್ಲಿ ಆಗ್ತದೆ, ಇಲ್ಲಿಕಂದ್ರೆ ಆಗ್ತದೆ. ಕಾಯಂ ಸಿಕ್ಕಾಗೆಲ್ಲ ಇದನ್ನ ವಿಚಾರ ಮಾಡ್ಬೇಕ್ರಿ. ಕೆಲಸ ಮಾಡುವ ಹೊತ್ನ್ಯಾಗ ನೀವು ಹೊತ್ನ್ಯಾಗೂ ಮಾಡಕ್ ಬರ್ತದೆ. ಮತ್ತು ಮಾಟಿ ಬೀಳುವಂಗ ಮಾಡಬಾರ್ದು. ಸಚಿದಾನಂದ ರೂಪ ಶಿವೋ ಹಂಸಲ್ಲ ಇದು ತಿರ್ತತ್ರಿ, ಕಡ್ಡಿಗೆ ತಿರ್ತತಿ. ಚಿದಾನಂದ ರೂಪ ಶಿವೋ ಅದು ಹಂಗ ಇದು ಹೋಗಿರ್ತದ. ಅದು ಚಕ್ರ ತಿರುಗ್ತಿರ್ತತ್ರಿ. ಅದು ಇದು ಹೋಗಿರ ಕ್ವಾಡ್ ಅಂದ್ರೂ ಬಿಡುವಂಗಿಲ್ಲ. ಅದ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಮಗ್ಲು ಬಂದು ಹಿಂಟ್ ಕಪಾಳಕ್ಕೆ ಬಿಡಿಬೇಕು. ನೋಡದನ್ ಹಂಗ ನೀ ಯಾಕತ್ತೀರಿ ನೋಡದನ್ ಕಣ್ ತೆಗದನ್ ಹಂಗಾದ್ರಿ. ಹಂಗಲ್ಲ, ಅದ್ರಾಗೂ ಲಕ್ಷ ಇರ್ಬೇಕು. ಅವರು ಇವರು ಎಲಿ ಮ್ಯಾಗ ಕೊಡ ಇಟ್ಕೊಂಡು ಜೋಗತಿ ಅವ್ರು ಜೋಗಮ್ಮರ ರೊಕ್ಕ ಕೇಳ್ತಿರ್ತಾರ ನೋಡ್ರಿ. ಕೈ ಎಲ್ಲ ಇಸ್ಕೊಳ್ಳೋ ಕಡೆನೂ ಇರ್ತೈತಿ, ತೆಲಿ ಮ್ಯಾಗಿನೂ ಲಕ್ಷ ಇರ್ತೈತಿ. ಎರಡು ಕಡೆ ಲಕ್ಷ ಇರ್ತೈತಿ. ಇಲ್ಲ ಮ್ಯಾಗ ಧ್ಯಾನ ಇರ್ತೈತಿ. ಅದು ಕೊಡೋದ್ ಕಡೆನೂ ಧ್ಯಾನ ಇರ್ತೈತಿ, ಇತ್ತಾಗ ಇಸ್ಕೊಳ್ಳೋ ಕಡೆನು. ಎರಡು ಕಡೆ ಚಿತ್ತಿಟ್ಟಿರ್ತೈತಲ್ಲ ಮನಸ್ಸು ಇರ್ತೈತಿಲ್ಲ ಅವ್ರದ್ದು. ಹಂಗ ನಾವೇನ್ ಮಾಡ್ಬೇಕು? ಪ್ರವಚನ ಮಾಡೋ ಹೊತ್ನ್ಯಾಗೂ ಈ ಆತ್ಮನ ವಿಚಾರದೊಳಗಿದ್ವಿ ಅಂದ್ರೆ ಅದರ ಸಂಸ್ಕಾರ ಬದ್ಲಿ ಅದರ ಸಂಸ್ಕಾರ ಕತಿ ಜ್ಞಾನದ ಸಂಸ್ಕಾರ ನಮ್ಮೊಳಗೆ ನೆಲೆಯಾಗಿ ನಿಲ್ಲಕ್ಕೆ ಸಾಧ್ಯ. ಇದನ್ನ ಒಂದು ತಾಸು ಕೇಳೋದ್ರಿ ಬಿಟ್ಟು ಮತ್ತೆ ಚಂಚನ ಅದ್ರಾಗ ಉಳ್ಳಾಡಿದ್ವಿ ಅಂದ್ರೆ ಬಗ್ ಅಂದ್ರೆ ಅದ್ಯಾಕೆ ಬಗ್ದತಿ? ನನಗ ಬಗ್ ಅಂತತಾವ. ನಿನಗ್ಯಾಕೆ ನಾ ಬಗ್ರಿ, ನೀನ ನನಗ ಬಗ್ಗು ಅಂತ. ಅದಕ್ಕೆ ಹೇಳ್ತಾರ ಅವರು ನೋಡ್ರಿ, ಯಾವುದೇ ಪ್ರಾಣಿಯನ್ನು ಕಂಡರೂ ಚೈತನ್ಯ ಒಂದೇ ಇದೆ ಎಂದು ತಿಳಿದುಕೊಳ್ಳುವನು ಮತ್ತು ಎಲ್ಲರನ್ನು ಪ್ರೀತಿಸುವನು. ಮುಂದೆ ಹೇಳ್ತಾರ, ಜ್ಞಾನಿಯು ಊಟದ ಆನಂದವಾದರೂ ಸ್ವರೂಪದ ಆನಂದವೆಂದೇ ತಿಳಿದುಕೊಂಡಿರುತ್ತಾನೆ. ಇಲ್ಲಿ ಮುಖ್ಯ ಐತಿ. ಅದಕ್ಕೆ ಗುರುಗಳು ಹೇಳ್ತಿರ್ತಾರೆ, ಉಣ್ಣು ಹೊತ್ನ್ಯಾಗ ಅದು ಊಟದ್ದಂತ ತಿಳ್ಕೊಂತಿರೋ ನಿಮ್ಮ ಆತ್ಮಂದಂತ ತಿಳ್ಕೊಂತಿರೋ? ಆನಂದ ಆಕತ್ತಲ್ಲ ಊಟ ಮಾಡೋ ಹೊತ್ನ್ಯಾಗ, ಅದು ಆತ್ಮನ ಆನಂದ ಅಂತ ತಿಳ್ಕೊಂಡು ಊಟ ಮಾಡ್ರಿ ಅಂತ ಹೇಳ್ತಾರ. ನಾವು ಆ ವಸ್ತುವಿನ ಆನಂದನ ಏನು ಮಾಡಿದ್ರಿ ಕಡಬ ಹೇಳಾಕ ಒಲ್ಲೆ. ಎಷ್ಟು ಪೊಳ್ಳಾಗಿದ್ದು, ಎಷ್ಟು ಚಲೋ ಆಗಿದ್ದು, ಏನು ತುಪ್ಪ ಹಾಕಿದ್ರಿ, ಏನು ತಿನ್ಸಿದ್ರಿ, ಇದ್ರಾಗ ಕುಂತ್ರ ಅದು ಒಳಗಿಂದಕ್ಕಂತ ಆತ್ಮನ ಅನುಭವ ಯಾವಾಗ ಆಗೋದು? ಎದರ ಅನುಭವ ಆತ? ಈಗ ಕಡುಬಿನ ಅನುಭವ ಆತು, ಹೋಳಿಗೆ ಅನುಭವ ಆತು, ಚಿನ್ನಿ ಸಕ್ಕರೆ ಅನುಭವ ಆತು, ಬಜಿ ಅನುಭವ ಆತು. ಆತ್ಮನ ಅನುಭವ ಆಗಲಿಲ್ಲ. ನೋಡ್ರಿ, ಜ್ಞಾನಿಯು ಊಟದ ಆನಂದವಾದರೂ ಸ್ವರೂಪದ ಆನಂದವೆಂದೇ ತಿಳಿದುಕೊಂಡಿರುತ್ತಾನೆ. ಜ್ಞಾನಿಗಳಿಗೆ ಅಷ್ಟಮಾದಿ ಸಿದ್ಧಿಗಳು ಜಡವಾಗಿಯೂ ಭ್ರಾಂತಿಯುತವಾಗಿಯೂ ಕಾಣುವವು. ಅವುಗಳನ್ನು ಪಡೆಯುವ ಆಸೆ ಅವರಿಗಿಲ್ಲ. ಮಂತ್ರಾಭ್ಯಾಸ ಮಾಡಿ ಅಷ್ಟಮಾದಿ ಸಿದ್ಧಿಗಳನ್ನು ಪಡೆಯಬಹುದು. ಅವನು ಭೋಗಗಳಲ್ಲಿ ಉದಾಸೀನನಾಗಿರುವನು. ಅವನಿಗೆ ಪಡೆಯಬೇಕು, ಹಿಡಿಯಬೇಕು ಎಂಬ ಭ್ರಾಂತಿಯು ನಾಶವಾಗಿದೆ.
ಏನು ಹೇಳ್ತಾರ, ಜ್ಞಾನಿಗಳಿಗೆ ಅಷ್ಟಮಾದಿ ಸಿದ್ಧಿಗಳು ಜಡವಾಗಿಯೂ ಭ್ರಾಂತಿಯಾಗಿಯೂ ಕಾಣುವವು. ಇವು ಸಿದ್ಧಿ ಏನದಾವ ಅಂದ್ರೆ ನಾನು ಹಿಂದಿನ ಲಜ್ಜೆ ಅಂತಾರ ಅವ್ರು, ಇದನ್ನ ನಂಬಕ್ಕೆ ಹೋಗುದಿಲ್ಲ ಅವರು. ಸಿದ್ಧಿ ಅಂದ್ರೆ ಏನ್ರಿ, ಯಾವ್ದು ಆಗತಿರೋದಿಲ್ಲ ಪ್ರಕೃತಿ ಒಳಗೆ ಅದನ್ನ ಆಗುವಂಗೆ ಮಾಡೋದ್ರಿ. ಈಗ ನೆಲಕ್ಕೆ ಕುಂದಿರೋದು ಸಹಜ ರೀ, ಅಂತರ್ಲೆ ಕುಂದಿರೋದು ಸಿದ್ಧಿ ರೀ. ನೆಲದಾಗ ನಡೆದಾಡೋದು ಸಹಜ ರೀ, ಆಕಾಶದಾಗ ನಡ್ಕೊಂತ ಬಂದ್ಬಿಟ್ರೆ ಇದೇ ಸಿದ್ಧಿ ರೀ. ಒಟ್ಟು ಆಗ್ಲಾರದ್ದು ಆಗುವಂಗೆ ಮಾಡಿದ್ರೆ ಅದಕ್ಕೆ ಏನಂತಾರ್ರಿ, ಸಿದ್ಧಿ ಅಂತ. ಶಂಕರಣ್ಣವ್ರ ಮನೆಗೆ ಏನು ಮಾತಾಡ್ಕೊಂತ ಕುಂತಾರಂತ ಇಲ್ಲೇ ಕುಂತ ಹೇಳಿಬಿಟ್ರೆ ಸಿದ್ಧಿ ರೀ. ಅವೆಲ್ಲ ಚಾಟಕಿ ವಿದ್ಯೆ ಅಂತಾರಲ್ರಿ, ಅವೆಲ್ಲ ಮಂತ್ರ ಶಕ್ತಿಯಿಂದ ಅವನ್ನೆಲ್ಲ ಮಾಡ್ತಾರೆ. ಇವನ್ನ ನಂಬುದಿಲ್ಲ ಜ್ಞಾನಿಗಳು, ಅದರ ಕಡೆ ಲಕ್ಷ್ಯ ಕೊಡೋದಿಲ್ಲ. ಅವೆಲ್ಲ ಅದಾವ್ರೆ ದುಷ್ಟ ಮಂತ್ರ ಶಕ್ತಿಗಳನ್ನು ವಶ ಮಾಡಿಕೊಂಡು ಇನ್ನೊಬ್ಬರಿಗೆ ಪೀಡಾ ಕೊಡ್ತಕ್ಕಂಥ ಕಾರ್ಯಗಳನ್ನು ಮಾಡ್ಕೊಂತ ಅಡ್ಡಾಡ್ತಿರ್ತಾರೆ. ಗೋರ್ತು ನಮ್ಮ ಗುರುಗಳು ಒಂದು ಮನೆ ಕರ್ಕೊಂಡು ಹೋಗಿದ್ವಿ ನಾವು. ಏನಿಲ್ರಿ, ಅವ್ರ ಬಣವ್ಯಾಗಿಂದ ಹೊಟ್ಟು ಚೀಲ್ದಾಗ ತುಂಬಿ ಕುಂತು ಬಿಡೋದ್ರಿ. ಮನ್ಯಾಗ ಚೀಲ್ ಗೀಲ್ ಇರ್ತಾವಲ್ರಿ, ಅದರ ತುಂಬ ಕುಂದ್ರೋದು. ಆಮ್ಯಾಗ ಗೂಟಕ್ಕೆ ಹಾಕಿದ ಅರಿವಿ ಗುರಿ ಹತ್ತೋದು. ಆಮ್ಯಾಗ ಅಡಿಗೆ ಮಾಡಿಟ್ಟಿರ್ತಾರಲ್ರಿ, ಅದೆಲ್ಲ ರೋಜ್ ಆಗೋದು. ಕಲ್ಲು ಮನ್ಯಾಗ ಇಷ್ಟಿಷ್ಟು ಕಲ್ಲು ಬಂದು ಕುಂದ್ರುದ್ರಿ. ಕಲ್ಲು ಬಿದ್ದಿದ್ದು ನೋಡ್ರಿ ನಾ, ಮನೆ ತುಂಬ ಕಲ್ಲಿದ್ದು. ಗುಣಿ ಉಸುಗಿನಾಗ ಇರ್ತಾವಲ್ರಿ ಸಣ್ಣ 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 ಕಲ್ಲು, ಮನೆ ತುಂಬ ಬೀಳುದ್ರಿ. ಒಮ್ಮಕಲೆ ಪ್ರತ್ಯಕ್ಷನ ರೀ ಅವ. ಇವೆಲ್ಲ ಮಂತ್ರ, ದುಷ್ಟ ಮಂತ್ರ ಶಕ್ತಿಯಿಂದ ಏನು ಮಾಡ್ತಾರಂದ್ರೆ ವಶೀಕರಣ ಮಾಡಿಕೊಂಡು ಇನ್ನೊಬ್ಬರ ಮ್ಯಾಗ ವಾಮಾಚಾರ ಮಾಡೋದು, ಇನ್ನೊಬ್ಬರ ಮನಸ್ಸಿಗೆ ದುಃಖ ಆಗತಕ್ಕಂಥ ಕಾರ್ಯಗಳನ್ನು ಮಾಡೋದು, ಇವನ್ನೆಲ್ಲ ಮಾಡ್ತಾರೆ. ಅದರ ಕಡೆ ಲಕ್ಷ್ಯ ಜ್ಞಾನಿ ಕೊಡೋದಿಲ್ಲ. ಅವೆಲ್ಲ ಕಮ್ ಪದಾರ್ಥಗಳು, ಮಿಥ್ಯೆ ಅಂತ ತಿಳ್ಕೊಂಡಿರ್ತಾರೆ. ಅಣಿಮಾದಿ ಅಷ್ಟು ಸಿದ್ಧಿಗಳು ಅವ್ರ ಮುಂದೆ ಕುಣಿದಾಡ್ತಿರ್ತಾವ್ರಿ, ಅವರದ ಕಡೆ ಲಕ್ಷ್ಯ ಮಾಡೋದಿಲ್ಲ. ನೋಡ್ರಿ, ಜ್ಞಾನಿಗಳಿಗೆ ಅಷ್ಟಮಾದಿ ಸಿದ್ಧಿಗಳು ಜಡವಾಗಿಯೂ ಭ್ರಾಂತಿಯುತವಾಗಿಯೂ ಕಾಣುವವು. ಅವುಗಳನ್ನು ಪಡೆಯುವ ಆಸೆ ಅವರಿಗಿಲ್ಲ. ಅವುಗಳನ್ನು ಪಡೆಯುವ ಆಸೆ, ಅವನು ಪ್ರಾಪ್ತಿ ಮಾಡ್ಕೋಬೇಕಂತಕ್ಕಂಥ ಆಸೆ ಅವರಿಗೆ ಇಲ್ಲ. ಕಾಲು ಮುಗಿತಿರ್ತಾವಂತ್ರಿ, ನಮ್ಮಿಂದ ಸೇವಾ ತಗೋಯಪ್ಪ, ನಿನ್ನ ಸೇವಾ ಮಾಡ್ತೀವಿ ನಾವು ಅಂತೇಳಿ. ಕಾಲು ಹೊತ್ಲೇನು ಎಲಿ ಹೊತ್ಲೇನು ಅಂತಿರ್ತಾವಂತ. ಯಾಕಂತಂದ್ರೆ ನನ್ನ ಈ ಜನ್ಮದಿಂದ ಪಾರು ಮಾಡು, ಈ ಪಿಶಾಚಿ ಜನ್ಮದಿಂದ ನಮ್ಮನ್ನ ಪಾರು ಮಾಡು, ನೀ ಏನು ಹೇಳ್ತೀವಿ ಅದನ್ನ ಕೇಳ್ತೀವಿ ಅಂತ ಕಾಲು ಬೀಳ್ತಿರ್ತಾವ್ರಿ. ಆದರೂ ಅದ್ರ ಕಡೆ ಅವ್ರದ್ದು ಲಕ್ಷ್ಯ ಇರುವುದಿಲ್ಲ. ಇಲ್ಲೋ ಒಂದಿಟ್ಟು ಸಾತ್ವಿಕ ಸೂಕ್ಷ್ಮ ಶರೀರಗಳಿದ್ದು ಅಂದ್ರೆ ಏನಾರೇ ಮಹಾತ್ಮರು ಇದನ್ನೊಂದು ಒಂದು ಕೆಲಸ ಮಾಡಪ್ಪ, ಹಂಗಾರೆ ಒಳ್ಳೆ ಕೆಲಸ ಅಂತ ಏನಾರ ಅಂದ್ರೆ ಅದು ಹೋಗಿ ಮಾಡಿಬಿಡ್ತೀವಿ. ಅವಾಗ ನಾವೇನಂತೀವಿ, ಮಹಾತ್ಮರು ಸಿದ್ಧಿ ಪುರುಷರದಾರ. ಸಿದ್ಧಿ ಅಂತಿರುದಿಲ್ಲದವ್ರು, ಕಲ್ಯಾಣಕ್ಕಾಗಿ ಅವ್ರು ಆ ಕೆಲಸ ಮಾಡ್ತಾ ಇರ್ತಾರೆ. ನೋಡ್ರಿ, ಜ್ಞಾನಿಗಳಿಗೆ ಅಷ್ಟಮಾದಿ ಸಿದ್ಧಿಗಳು ಜಡವಾಗಿಯೂ ಭ್ರಾಂತಿಯುತವಾಗಿಯೂ ಕಾಣುವ. ಅವುಗಳನ್ನು ಪಡೆಯುವ ಆಸೆ ಅವರಿಗಿಲ್ಲ. ಮಂತ್ರಾಭ್ಯಾಸ ಮಾಡಿ ಅಷ್ಟಮಾದಿ ಸಿದ್ಧಿಗಳನ್ನು ಪಡೆಯಬಹುದು. ಅವನು ಭೋಗಗಳಲ್ಲಿ ಉದಾಸೀನನಾಗಿರುವನು. ಅವನಿಗೆ ಪಡೆಯಬೇಕು, ಹಿಡಿಯಬೇಕೆಂಬ ಭ್ರಾಂತಿಯು ನಾಶವಾಗಿದೆ. ಯಾವನಿಗೆ ಜ್ಞಾನ ಆಕತ್ರಿ ಎಲ್ಲ ಸಿದ್ಧಿಗಳು ಬಂದುಬಿಡ್ತಾವ ನೋಡ್ರಿ. ಸರ್ವ ಸಿದ್ಧಿಗಳು, ಅಣಿಮ, ಗಿರಿಮ, ಲಗಿಮ ಅಂತ ಸಿದ್ಧಿಗಳದಾವ್ರಿ. ಗಿರಿಮ ಅಂತ ಇರ್ತದ್ರಿ ಸಿದ್ಧಿ. ಆ ಸಿದ್ಧಿ ಪಡ್ಕೊಂಡ್ಬಿಟ್ರಿ ಪರ್ವತದಷ್ಟು ದೊಡ್ಡವರಾಗಿಬಿಡ್ತೀವ್ರಿ. ಇದು ಮನಿಗೆರಮ್ಮನ ಗುಡ್ಡ ಐತಲ್ರಿ, ಅದ್ರ 10 ಪಟ್ಟು ದೊಡ್ಡವರಾಗಿಬಿಡ್ತೀವ್ರಿ. ಜ್ಞಾನ ಆತಂದ್ರಿ ಆ ಸಿದ್ಧಿಗಳು ಬರ್ತಾವ. ಅವನು ಉಪಯೋಗ ಮಾಡಬಹುದವ, ಅವನು ಮಾಡೋದಿಲ್ಲವ, ಅವ್ರ ಕಡೆ ಲಕ್ಷ್ಯ ಕೊಡುದಿಲ್ಲವ. ಆಕಾಶದಷ್ಟು ಯಾತ್ರಾ ಕಂಡು ಬಿಡುದ್ರಿ. ಅದ್ರ ರಾಕ್ಷಸ ಭಾಳ ಅಂದ್ರೆ 2 ಮನಿಯಷ್ಟು ಯಾತ್ರೆ ಕಾಣ್ತಿರ್ತತಿ. ಇವ್ ಅದ್ರಕಿತ್ ಯಾತ್ರೆ ಹಾಕಿ ನಿಂತು ಬಿಟ್ನ ಅಂದ್ರೆ ಅದು ಓಡಿ ಹೋಗ್ಬಿಡ್ತತಿ. ಗಿರಿಮ. ಆಮ್ಯಾಗ ಲಗಿಮ ಅಂದ್ರೆ ಏನ್ರಿ, ಹಗುರ ಆಗೋದ್ರಿ, ಭಾಳ ಹಗುರು. ಅಣಿಮ ಅಂದ್ರ ಅಣುಕಿತ ಸಣ್ಣವಾಗಿ ಬಿಡುದ್ರಿ. ಇವೆಲ್ಲ ಸಿದ್ಧಿ ನಾಗಲಿಂಗಜ್ಜಗೆ ಇದ್ದು ಇವ. ಆಕಿ ಹಿಂಗ್ರಿ, ಒಬ್ಬ ಹುಚ್ಚರಗತಿ ಅದನ, ಭಾಳ ಕಿಡಿಗೇಡ್ತನ ಮಾಡ್ತಾನ, ಕೈಗೆ ಲಘು ಸಿಗುದಿಲ್ಲ ಅಂತ ಹೇಳಿದ್ರಂತ್ರಿ ಬ್ರಿಟಿಷ್ ಅಧಿಕಾರಿಗಳು. ಹೇಳಿದ ಕೂಡಲೇ ಆಕಿ ರಾಣಿ ಅದಳಲ್ರಿ, ಎಲಿಜಬೆತ್ ರಾಣಿ, ಅವನು ಬಂಧನ ಮಾಡಿಬಿಡ್ರಿ ಅವನನ್ನು. ಬಡ ಹೋಗಿ ನಾಗಲಿಂಗಜ್ಜನ ಒಂದು ಜೈಲ್ನಾಗ ಹಾಕಿದ್ರಂತ. ಅವ ಕೀಲಿ ಹಾಕಿ, ಕೀಲಿ ಹಾಕಿರ್ತಾನಲ್ಲ, ಅವ ಹಾಕಿ ಮುಂದೆ ಹೋಗ್ಕಂಡ್ರಿ, ಅವ್ನ ಮುಂದೆ ಇವ್ ಹೊಂಟಾನ.
ಒಳಗೆ ಜೇಲ್ನಾಗ ಇಲ್ಲವ ಕೀಲಿ ಹಾಕಿದಂಗೆ ಐತಿ. ಇವ ಹೆಂಗೆ ಬಂದಿರ್ಬೇಕು? ಈಟಿಟ್ಟು ತಳಿ ಅದಾವ್ರಿ ನಾಗಲಿಂಗ ಜಾಗ ಬಂದಿರ್ಬೇಕು ಅವ್ರಿಗೆ. ಅಣಿಮಾರಿ ಏನಿಲ್ರಿ, ಈ ಸಂಜೆ ಹಾಕಿ ಹಿಂಗೆ ಪಾರಾಗಿ ಬಂದು ಎಷ್ಟು ನೋಡಿ ಕಿಡಿಕಿ ಎಲ್ಲ ಹಾಕಿ ಕದ ಹಾಕಿ ದೊಡ್ಡ ಕೀಲ ಬಿಗಿದು ನಿಮ್ಮನ್ನು ಒಳಗೆ ಹಾಕಿದ್ರು ನಿಮಗೆ ಸಿದ್ಧಿ ಇತ್ತಂತ ತಿಳ್ಕೊರಿ. ನೀವು ಹೊರಗೆ ಇರ್ತೀರಿ, ನೀವು ಅಣಿಮ ಆಗಿ ಹೊರಗೆ ಬಂದ್ಬಿಡುದ್ರಿ. ಎಲ್ಲರೂ ಒಂದಿಟ್ಟು ಫೋಟ್ ಸಿಕ್ತಿರಿ ದಾಂಡ್ಯಾಗಿ ಅಣು ನೆಟ್ಟು ಹೊಸಕ್ಕೆ ನಾಶಿ ಹೊರಗೆ ಬಂದು ಮಾತು ದೊಡ್ಡವಾಗಿ ಕುಂತು. ಇಂಥವು ಕಲಿಬೇಕು ಸುವಾಸನ ಮಾಡ್ತಿದ್ವಿ. ನಾಗ್ಲಿಂಗ ಕಿಂಡ್ಯಾಗ ಪಾಸ್ ಆಗಿ ಹೋಗ್ಬಿಡ್ತಾನ್ರಿ. ಎಲ್ಲಿ ಹೋಗ್ಕಂಡ್ರಿ? ಈಟ ಕಿಂಡ್ಯಾಗ್ರಿ ಕುದುರಿನ ಪಾರ್ ಮಾಡ್ಕೊಂಡು ಹೋಗ್ಬಿಡ್ತಾನ ನಾಗ್ಲಿಂಗದ. ನೋಡು ಹೆಂಗ ಅಂದ್ರ ಆ ಒಂದು ಮನೆಗೆ ಹೋಗ್ಕಂಡ್ರಿ. ಆ ಮನ್ಯಾಗ ಒಂದು 3 ಬೆಕ್ಕಿನ ಮರಿ ಇರ್ತಾವ. ಅವ್ನು ತೊಗೊಂಬರಿಲಿ ಅಂತಾನೆ. ಅವು ತಂದು ಕೂಡಲೇ ಏನು ಮಾಡ್ತಾನೆ, ಒಂದು ಸ್ಟೋ ಹಚ್ಚಿರಿ ಅಂತಾನೆ. ಸ್ಟೋ ಹಚ್ಚಿ ಕೊಡ್ತಾರ್ರಿ. ಒಂದು ಕಡಾವಿ ಗಿಡ ಅಂತಾನೆ ಇಡ್ತಾರ. ಎಣ್ಣೆ ಹಾಕಿರ್ದ್ರಾಗ ಅಂತಾನೆ. ಎಣ್ಣೆ ಹಾಕ್ತಾರ್ರಿ. ಮೈದಾ ಹಿಟ್ಟು ತೊಗೊಂಬರ್ರಿ, ಇದು ಗೋಧಿ ಹಿಟ್ಟು ತೊಗೊಂಬರ್ರಿ, ಕಲಸ್ತಾನ್ರಿ. ಬಡ 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 ಅವು ಬೆಕ್ಕಿನ ಮರಿ ಅದ್ರಾಗ ಇಟ್ಟು ಮುಚ್ಚಿರಿ ಕಾದ ಎಣ್ಣೆ ಬಿಟ್ಟು ಬಿಡ್ತಾನ್ರಿ. ಈ ಊರ್ನ ತುಂಬಿ ಕಡಬತ್ತು ಮಾಡ್ತಿರ್ತಾರಲ್ಲ ಹಂಗೆ ಮಾಡಿಬಿಡ್ತಾನ್ರಿ. ಅವನು ಕರ್ದು ಬಿಡ್ತಾವ್ರಿ. ಅವು ಕರ್ರದಿಂದ ಬಡ ಬಡ ಅವನು ಒಂದು ಮೂಲೆಗೆ ಇಡ್ತಾನೆ. ನಾ ಬಾಳಿ ಬರ್ತೇನೆ, ಬರೋ ತನಕ ಅವನು ಮುಟ್ಟಬೇಡ್ರಿ. ಒಂದು 2-3 ದಿವಸ ಬಿಟ್ಟು ಮತ್ತೆ ಅದ ಮನೆಗೆ ಬರ್ತಾನ್ರಿ. ಬಂದು ಅದನ್ನ ಬಿಸ್ತಾನ್ರಿ. ಒಳಗೆ ಜೀವಂತ ಇರ್ತಾವ. ಹೆಂಗಿರ್ತಾವ ಹಂಗೆ ಇರ್ತಾವ್ರಿ ಅವು. ಸಿದ್ದಿರಿ ಇವೆಲ್ಲ. ಆಮ್ಯಾಗ ಅವು ಎಲ್ಲ ಇದನ್ನ ತಗೊಂಡು ಕುಡ್ದು ಕೆಬ್ಬ ಯಾವ್ದ್ರಿ ಸೀಸ ಕುಡ್ದು ಹಿಂದೆ ಸಳಿ ಮಾಡಿ ಹೋಗದಾರ ಅವ್ರು. ಇವು ನಾಗಲಿಂಗ ಅಜ್ಜನು ಹಂಗೆ ಮಾಡ್ಯಾನ, ಇದನ್ನ ಮಾಡ್ಯಾನ ಅಂತ ಇವ್ರು ಕುಡ್ದಾನ, ಅದನ್ನ ಮಾಡ್ಯಾನ, ಚುಟ್ಟ ಸೇದ್ಯಾನ ಅಂತ. ಅವನಂಗೆ ಮಾಡ ನೋಡೋನು. ಅವ್ರು ಏನು ಸೇದ್ಯಾರ ಅದಕ್ಕೆ ಹೇಳ್ಯಾರ ಶರೀಫ್ ಸಾಹೇಬ್ರು. ಸೇದಿಲ್ಲನು ಅಂತಾರ. ಅವ ಏನು ಸೇದ್ಯಾನ ಇವ್ರಿಗೇನು ಗೊತ್ತು? ಜಳಕ ಇಲ್ಲದ ನೀರಿಲ್ಲದ ಜಳಕ ಮಾಡಿರಬೇಕು, ಚಿಲುಮೆ ಇಲ್ಲದ ಬತ್ತಿ ಹಚ್ಚಿರಬೇಕು. ಅದು ಎಂಥ ಬತ್ತಿ ಅದು? ಸೆರೆ ಸಿಂದಿ ಕುಡ್ಲಾರ್ದ ನಿಶೆ ಆಗಿರಬೇಕು. ಅವ ಎಂಥದ್ದು ಕುಡ್ದಿದ್ದಾನ ಹಂಗಾರ? ಇವರು ನಿಶೆ ಆಗೋದು ಕುಡಿತಾರ್ರಿ. ಅವ ಕುಡಿಲಾರ್ದ ನಿಶೆ ಆಗುವಂಥದ್ದು ಜ್ಞಾನದ ನಿಶೆ ರೀ. ನಾವೇನು ಮಾಡ್ತೀವಿ ಅಂತಂದ್ರೆ ಅವ್ರ ಅನುಕರಣೆ ಮಾಡಕ್ಕೆ ಹೋಗ್ತೀವಿ. ಅವರು ಜ್ಞಾನ ದೃಷ್ಟಿಯಿಂದ ಚೆನ್ನಾಗಿ ತಿಳ್ಕೊಂಡು ಅದನ್ನ ಎಷ್ಟು ಬಳಕೆ ಮಾಡಬೇಕು, ಲೋಕೋದ್ಧಾರಕ್ಕಾಗಿ ಅಷ್ಟೇ ಬಳಕೆ ಮಾಡ್ತಾರೆ. ನಮ್ಮೊಳಗೆ ಅಜ್ಞಾನ ಇರೋದ್ರಿಂದ ನಾವೇನು ಮಾಡ್ತೀವಿ ಅಂದ್ರೆ ಮಂತ್ರ ಶಕ್ತಿಯನ್ನು ಪ್ರಯೋಗ ಮಾಡಿಕೊಂಡು ದುಷ್ಟ ಕಾರ್ಯಗಳಿಗೆ ನಾವು ತೊಡಗುತ್ತೀವಿ. ಒಂದಿಟ್ಟು ಏನೋ ಮಂತ್ರ ಸಿದ್ಧಿ ಆಯ್ತಿಲ್ರಿ, ಅವ್ರ ಮನೆ ಕೆಡುವಂಗೆ ಮಾಡೋದು, ಇವ್ರ ಮನೆ ಕೆಡುವಂಗೆ ಇಂಥದ್ದು ಮಾಡ್ಕೊಂತ ಹೋಗ್ತೀವಿ ನಾವು. ಅದ್ರ ಫಲ ನಾಳೆ ಕೆಟ್ಟ ಬರ್ತದೆ ಅನ್ನೋದು ಗೊತ್ತಾಗಂಗಿಲ್ಲ. ಅಪ್ಪ ಅವ್ರು ಹೇಳ್ತಿದ್ರಂತ ಆತ್ಮಾನಂದ ಅಜ್ಜ ಅವರು, ಮಾಟ ಅಲ್ಲದ ಇನ್ನೊಬ್ರಿಗೆ ಮಾಟ ಆಮದಿಡಿ ಮಾಡಿಸ್ತಾರಲ್ಲ, ಮಾಟ ಅಲ್ಲದ ಗುಳ್ಯಾಗ ಊಟ ಬಡ್ಕೊಂಡಂಗೆ ಅಂತ ಹೇಳ್ತಿದ್ರ. ಫಲ ನಮಗ ಹೊಳ್ಳಿ ಬರ್ತತ್ರ. ಪಾಪ ಮಾಡಬೇಡ ತಮ್ಮ, ಲತ್ತಿ ತಿಂದಿ ಎಲ್ಲಿ ಯಮನವರಲ್ಲಿ ಯಮನ ಭಟ್ರು ಕರುಣ ರಸಮಯರೇ ಮರವೇ ಚಿತ್ರಗುಪ್ತರಿಗೆ. ನೋಡಿ, ನಿಮ್ಮ ಅಪ್ಪ ಸತ್ತು ನಿಮ್ಮವು ಊಟ ಕೂತ್ರು ಬಿಡುದಿಲ್ಲ. ನೀ ಏನೇನು ಮಾಡಿ ಎಲ್ಲ ಉಣ್ಬೇಕಾಗ್ತದೆ. ಇನ್ನೊಬ್ರಿಗೆ ಅಹಿತವನ್ನು ಉಂಟು ಮಾಡಿದ್ದಿ ಅಂದ್ರೆ ನಿನಗೆ ಅಹಿತದ ಫಲ ಬಂದತಿ ಇರ್ತದೆ. ಅದಕ್ಕೆ ಜ್ಞಾನಿ ತಿಳ್ಕೊಂಡ್ಬಿಟ್ಟಿರ್ತಾನ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು, ಎದನ್ನು ಪ್ರಯೋಗ ಮಾಡಬೇಕು ಎದನ್ನು ಪ್ರಯೋಗ ಮಾಡಬಾರ್ದು, ಅದನ್ನು ಹೆಂಗೆ ಪ್ರಯೋಗ ಮಾಡಬೇಕು ಅದನ್ನು ತಿಳಿದು ಮಾಡ್ಬೇಕ್ರಿ. ಅದಕ್ಕೆ ಅಜ್ಞಾನಿಗಳ ಕೈಯಾಗ ಅಧಿಕಾರ ಸಿಗಬಾರ್ದ್ರಿ, ಅಧಿಕಾರ ದುರುಪಯೋಗ ಆಗ್ತದೆ. ಅಜ್ಞಾನಿ ಕೈಯಾಗ ಕಡ್ಡಿಪೆಟ್ಟಿಗೆ ಸಿಗಬಾರ್ದ್ರಿ. ಕಡ್ಡಿಪೆಟ್ಟಿಗೆ ಹೆಂಗೆ ಬಳಕೆ ಮಾಡ್ಕೋಬೇಕು ಅನ್ನೋನ್ ಕೈಯಾಗ ಕಡ್ಡಿಪೆಟ್ಟಿಗೆ ಸಿಕ್ಕರೆ ಏನಾಗೋದಿಲ್ಲ. ಆ ಕಡ್ಡಿಪೆಟ್ಟಿಗೆ ಹೆಂಗೆ ಬಳಕೆ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅವ್ನ ಕೈಯಾಗ ಕಡ್ಡಿಪೆಟ್ಟಿಗೆ ಕೊಟ್ರೆ ಎಲ್ಲಿ ಬೇಕಲ್ಲಿ ಬೆಂಕಿ ಹಚ್ಕೊಂತ ಹೋಗ್ತಾನೆ. ಅದಕ್ಕೆ ರೀ ದುಷ್ಟ ಬುದ್ಧಿ ನಮ್ಮೊಳಗೆ ಏನೇನು ಕೆಟ್ಟ ಕೆಲಸ ಮಾಡ್ತದೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಅದನ್ನು ಮೊದಲು ಕಳ್ಕೋಬೇಕು. ದುಷ್ಟದ್ದಕ್ಕೆ ನಾವು ಮಳ್ಳು ಆಗಬಾರ್ದು. ಜ್ಞಾನಿಗಳು ಈ ಅಣಿಮಾದಿ ಅಸ್ತು ಸಿದ್ಧಿ ಆವು ಇವು ಮಂತ್ರಶಕ್ತಿ ಶುದ್ರ ಶಕ್ತಿ ಇವಕ್ಕೆಲ್ಲ ಅವರು ತಲೆ ಎತ್ತಿ ನೋಡೋದಿಲ್ಲ. ಏನಾರೇ ಬಳಕೆ ಮಾಡಿದ್ರೆ ಒಳ್ಳೇದು ಬಳಕೆ ಮಾಡ್ತಾರ, ಸಮಾಜಕ್ಕೆ ಹಿತ ಆಗ್ತಕ್ಕಂಥದ್ದನ್ನು ಮಾಡ್ತಾರೆ. ಅದನ್ನ ಇಲ್ಲಿ ಹೇಳ್ತಾರೆ. ಜ್ಞಾನಿಗಳಿಗೆ ಅಷ್ಟಮಾದಿ ಸಿದ್ಧಿಗಳು ಜಡವಾಗಿಯೂ ಭ್ರಾಂತಿಯುತವಾಗಿಯೂ ಕಾಣುವವು.
ಅವುಗಳನ್ನು ಪಡೆಯುವ ಆಸೆ ಅವರಿಗಿಲ್ಲ. ನೋಡ್ರಿ, ಅದನ್ನು ಪಡಿಬೇಕು ಅನ್ನೋ ಆಸೆ ಅವರಿಗೆ ಇರುವುದಿಲ್ಲ. ಮಂತ್ರಾಭ್ಯಾಸ ಮಾಡಿ ಅಷ್ಟಮಾದಿ ಸಿದ್ಧಿಗಳನ್ನು ಪಡೆಯಬಹುದು. ನೋಡ್ರಿ, ಅವನು ಭೋಗಗಳಲ್ಲಿ ಉದಾಸೀನನಾಗಿರುವನು. ಅವನಿಗೆ ಪಡೆಯಬೇಕು, ಹಿಡಿಯಬೇಕು ಎಂಬ ಭ್ರಾಂತಿಯು ನಾಶವಾಗಿದೆ. ಪಡಿಬೇಕು, ಅದನ್ನು ಮಾಡ್ಕೋಬೇಕು, ನನ್ನ ದೊಡ್ಡ ಎಲ್ಲರೂ ನನ್ನ ಹೊಗಳಬೇಕು ಅನ್ನೋ ಭಾವ ಅವಾಗ ಇರುವುದಿಲ್ಲ. ತಿಳ್ಕೊಂಡ್ಬಿಡ್ತಾರೆ ಅವರು. ಸುರನರ ವಂದ್ಯತೆಯಿಂದ ಹುದೇನು, ಸಲಸಲಾಂಕೃತಿ ರೂಪಿಂದೇನು, ಬಹುವಿಭಂಗಳ ಪಡೆದೊಡೆ ತಾನೇನು, ನಿಜ ಸುಖವೊಂದಿಲ್ಲದಿರೆ ಅದರಿಂದೇನು. ಸುರನರ ವಂದ್ಯತೆಯಿಂದ ಹುದೇನು. ಸುರರಂದ್ರೆ ಯಾರ್ರಿ? ಅಸುರರಂದ್ರೆ ರಾಕ್ಷಸರಿ, ಸುರರಂದ್ರೆ ದೇವಾನುದೇವತೆಗಳು. ಸುರನರ ವಂದ್ಯತೆಯಿಂದ ಹುದೇನು. ಈ ಜಗತ್ತಿನಲ್ಲಿರ್ತ ನರರಂದ್ರೆ ಜನರ್ರಿ. ಈ ಜನರು ನಿನ್ನನ್ನು ಹೊಗಳಿದ್ರಿ ಏನು? ದೇವಾನುದೇವತೆಗಳು ನಿನ್ನ ಹೊಗಳಿದ್ರಿ ಏನು? ಸುರನರ ವಂದ್ಯತೆಯಿಂದ ಅಹುದೇನು, ಅದರಿಂದ ಆಗ್ತತೇನು? ಸಲಸಲಾಂಕೃತಿ ರೂಪಿಂದೇನು, ಅನೇಕ ಶೃಂಗಾರ ಮಾಡ್ಕೊಂಡು ಅದರಿಂದೇನು? ಅನೇಕ ವಸ್ತುಗಳನ್ನು ಪ್ರಾಪ್ತಿ ಮಾಡ್ಕೊಂಡು ದೊಡ್ಡ ಶ್ರೀಮಂತಾದಿ. ಬಹು ವಿಭಂಗಳ ಪಡೆದೊಡೆ ತಾನೇನು, ನಿಜ ಸುಖ ಒಂದಿಲ್ಲದಿರೆ ಅದರಿಂದೇನು. ನಿಜ ಸುಖನ ಇಲ್ಲ ಅಂತಂದ್ರ ನೀನ್ ಯಾರು ಹೊಗಳಿದ್ರಿ ಏನಾಗುದು? ಈಗ ನೋಡ್ರಿ, ನಮ್ಮ ಮನಸ್ಸಿಗೆ ನೆಮ್ಮದಿ ಇರೋದಿಲ್ರಿ. ಯಾವಾಗ ನಿಮ್ನ ಯಾರು ಹೊಗಳಾಕತ್ತಾರಂದ್ರೆ ಹೆಂಗ ಅನಿಸ್ತದೆ ನಿಮ್ಗೆ? ಮನಸ್ಸಿಗೆ ನೆಮ್ಮದಿ ಇಲ್ದಾಗ ಅಕ್ಕೇನೋ ಅಲ್ಲೇ ಕಲ್ ತೊಗೊಂಡೋಗಿಲ್ಲ, ನನ್ನ ಸಮಾಧಾನ ಇಲ್ಲ ಅಂತೀವಿಲ್ಲ. ಹಂಗ ನಮಗ ಆನಂದ ಇರ್ಲಿಲ್ಲ ಅಂದ್ರೆ ಇವನ್ ತಗೊಂಡು ಏನು ಮಾಡೋದು? ಎಲ್ಲ ಆಯ್ತು, ಎಲ್ಲ ಐತಿ, ಮನಸ್ಸಿಗೆ ನೆಮ್ಮದಿ ಇಲ್ರಿ ಅಂತಿರ್ತಾರೆ ನೋಡ್ರಿ ಎಷ್ಟೋ ಮಂದಿ. ಉಣ್ಣಾಕ ಕಮ್ಮಿ ಇಲ್ಲ, ತಿನ್ನಾಕ ಕಮ್ಮಿ ಇಲ್ಲ, ಎದಕ್ಕೂ ಕಮ್ಮಿ ಇಲ್ರಿ. ನನ್ನ ಮನಸ್ಸಿಗೇನ ಏನಿಲ್ಲ, ನೆಮ್ಮದಿ ಇಲ್ಲ. ಅಂದ್ರೆ ನೆಮ್ಮದಿ ದೊಡ್ಡದೋ, ಇವೆಲ್ಲ ದೊಡ್ಡ ರೀ. ಅದು ಎದರಿಂದ ಪ್ರಾಪ್ತಿ ಆಕತಿ ನೆಮ್ಮದಿ ಅಂದ್ರೆ ಜ್ಞಾನದಿಂದ ಪ್ರಾಪ್ತಿ ಆಗ್ತದೆ. ಅದನ್ನು ಪಡಿಯಾಕ ಪ್ರಯತ್ನ ಮಾಡ್ತಾರ ಹೊರತಾಗಿ ಅವರು ಇವು ನಡಕ್ ಬಂದು ಹೋಗ್ತಕ್ಕಂಥ ಸಿದ್ಧಿಗಳಿಗೆ ಲಕ್ಷ್ಯ ಹಾಕುವುದಿಲ್ಲ. ನೋಡ್ರಿ, ಭೋಗಗಳಲ್ಲಿ ಉದಾಸೀನನಾಗಿರುವ ಭೋಗ ಭಾವನೆ ಇರುವುದಿಲ್ಲ. ಅವನಿಗೆ ಪಡಿಬೇಕು, ಹಿಡಿಬೇಕು ಭ್ರಾಂತಿ ಇರುವುದನೇ ಇಲ್ಲ. ಮುಂದೆ ಹೇಳ್ತಾರೆ ನೋಡ್ರಿ, ವೇದಾಂತ ತಜ್ಞರಾದ ಮಹಾತ್ಮರು ಏನು ಬಿಟ್ಟಿದ್ದರು? ನೋಡ್ರಿ, ಎಲ್ಲಿಯವರೆಗೆ ಬಾಹ್ಯ ವಿಷಯಗಳು ತೋರಿದವೋ ಅವೆಲ್ಲವುಗಳನ್ನು ಅವರು ಅಡಗಿಸಿದ್ದರು, ಅಥವಾ ಅವು ಇದ್ದರು ಅವುಗಳನ್ನು ಮಿಥ್ಯೆ ಎಂದು ಗಟ್ಟಿಯಾಗಿ ತಿಳಿದಿದ್ದರು. ಏನು ಬಿಟ್ಟಿದ್ರು ಅವರು? ಈ ಭ್ರಾಂತಿಯನ್ನು ಬಿಟ್ಟಿದ್ರು. ಇದೆಲ್ಲ ಒಂದಿನ ಕೆಟ್ಟ ಹೋಗ್ತತೆ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡು ಅದರ ಗೋಜನ್ನ, ಅದರ ತಿಳುವಳಿಕೆಯನ್ನ ತೆಗೆದು ಹಾಕಿಬಿಟ್ಟಿದ್ರು. ನೋಡ್ರಿ, ಎಲ್ಲಿಯವರೆಗೆ ಬಾಹ್ಯ ವಿಷಯಗಳು ತೋರಿದವೋ ಅವೆಲ್ಲವುಗಳನ್ನು ಅವರು ಅಡಗಿಸಿದ್ದರು, ಅಥವಾ ಅವು ಇದ್ದರೂ ಅವುಗಳನ್ನು ಮಿಥ್ಯೆ ಎಂದು ಗಟ್ಟಿಯಾಗಿ ತಿಳಿದಿದ್ದರು. ವಿಚಾರಿಸಿದರೆ ದೇಹವು ಒಂದು ವಿಷಯ, ಇದು ವಂದ್ಯಾಪುತ್ರನಂತೆಯೂ ಗಗನ ಕುಸುಮದಂತೆಯೂ ಮೊಲದ ಕೋಡಿನಂತೆಯೂ ಜ್ಞಾನಿಗೆ ಅತ್ಯಂತ ಅಭಾವವಾಗಿದೆ. ಅಜ್ಞಾನಿಯು ಜಗತ್ತು ಸತ್ಯವೆಂದು ವ್ಯವಹರಿಸುವನು. ಅಜ್ಞಾನಿ ಏನ್ ಮಾಡ್ತಾನ? ಸತ್ಯ ಐತೆ ಅಂತ ವ್ಯವಹರಿಸ್ತಾನ. ಇಲ್ಲಿ ಏನು ಹೇಳ್ತಾರ? ವೇದಾಂತ ತಜ್ಞರಾದ ಮಹಾತ್ಮರು ಏನು ಬಿಟ್ಟಿದ್ದರು? ಏನ್ ಬಿಟ್ಟಿದ್ರು ಅವರು? ನಾವೇನು ಬಿಟ್ಟೇವಿ? ನಾವು ನಾಚಿಗೆ ಬಿಟ್ಟೇವ್ರಿ. ಅವ್ರೇನು ಬಿಟ್ಟಿದ್ರು? ಅಜ್ಞಾನದ ವಿಚಾರಗಳನ್ನ ಬಿಟ್ಟಿದ್ರು. ಬಾಹ್ಯ ವಿಷಯಗಳ ಭಾವವನ್ನ ತೆಗೆದು ಹಾಕಿದ್ರು. ನೋಡ್ರಿ, ಅವು ಇದ್ದರವುಗಳನ್ನು ಮಿಥ್ಯೆ ಎಂದು ಗಟ್ಟಿಯಾಗಿ ತಿಳಿದಿದ್ದರು. ಮನಸ್ಸಿನೊಳಗೆ ಇದು ಸುಳ್ಳು ಅನ್ನೋದನ್ನ ತಿಳಿದಿದ್ರು. ವಿಚಾರಿಸಿದರೆ ದೇಹವು ಒಂದು ವಿಷಯ. ಈ ದೇಹನೂ ಒಂದು ವಿಷಯನ. ಈ ವಸ್ತುಗಳು ಹೆಂಗದಾವಲ್ಲ ಹಂಗೆ ಈ ದೇಹನೂ ಒಂದು ವಿಷಯ. ಯಾವ್ದು ನನಗೆ ಅನ್ಯವಾಗಿ ಕಾಣುತ್ತಲ್ಲ ಅದು ಅಷ್ಟು ವಿಷಯನ ರೀ. ಆ ತಿಳಿತಕ್ಕಂಥದ್ದು ಐತಲ್ಲ, ಯಾವುದು ಎಲ್ಲವನ್ನು ತಿಳಿತೈತೋ ಇನ್ನೊಂದರಿಂದ ತಿಳಿಸಿಕೊಳ್ಳಲ್ಪಡೋದು. ಎಲ್ಲವನ್ನ ಯಾವುದು ತಿಳಿತೈತಿ ಇನ್ನೊಂದರಿಂದ ತಿಳಿಸಿಕೊಳ್ಳಲ್ಪಡೋದಿಲ್ಲ, ಅದ ಮಾತ್ರ ಏನು? ನಿರ್ವಿಷಯ. ತಿಳಿಸಿಕೊಳ್ಳುವೆಲ್ಲ ಯಾವುವು? ವಿಷಯಗಳು. ದೇಹ ಏನು ಮಾಡ್ತತಿ? ತಿಳಿಸಿಕೊಳ್ತತಿ. ಅದಕ್ಕೆ ಶಿವಾನಂದಜಿಯವರು ಹೇಳ್ತಾರ, ಶರೀರ ಜಡ, ಮನಸ್ಸು ಜಡ, ಒಳಗಿರ್ತಕ್ಕಂಥ ಚೇತನ ಅಜಡ ಅಂತ ಹೇಳ್ತಾರೆ. ಈ ಶರೀರ ಜಡ ಐತ್ರಿ. ಎದಕ್ಕೆ ಜಡ ಅಂತಾರ?
ಯಾವುದು ಇನ್ನೊಂದನ್ನು ತಿಳಿಯುವುದಿಲ್ಲ, ಯಾವುದು ಇನ್ನೊಂದನ್ನು ತಿಳಿಯುವುದಿಲ್ಲ, ಮತ್ತು ಇನ್ನೊಂದರಿಂದ ತಿಳಿಸಿಕೊಳ್ಳಲ್ಪಡ್ತದೆ. ತಿಳಿಯುವ ಶಕ್ತಿನೂ ಇಲ್ಲ, ಸ್ವತಃ ತಿಳಿಯುವ ಶಕ್ತಿ ಯಾವುದಕ್ಕಿಲ್ಲ, ಅದಕ್ಕೆ ಏನಂತಾರೆ? ಜಡ ಅಂತ ಹೇಳ್ತಾರೆ. ಆವಾಗ ಯಾವುದು ತಿಳಿತತಿ ಇನ್ನೊಂದರಿಂದ ತಿಳಿಸಿಕೊಳ್ಳಲ್ಪಡ್ತತಿ, ಅದಕ್ಕೆ ಜಡ ಜಡ ಅಂತ ಹೇಳ್ತಾರೆ. ಮನಸ್ಸು ದೇಹವನ್ನು ತಿಳಿತತಿ, ಆಮ್ಯಾಗ ಆತ್ಮನಿಂದ ತಿಳಿಸಿಕೊಳ್ಳಲ್ಪಡ್ತತಿ. ತಿಳಿದಾಗ ಅಜಡ ರೀ, ತಿಳಿದಾಗ ಅಜಡ, ತಿಳಿಸಿಕೊಂಡಾಗ ಜಡ, ತಿಳಿಸಿಕೊಂಡಾಗ ಜಡ, ತಿಳಿದಾಗ ಅಜಡ. ತಿಳಿಸಿಕೊಳ್ಳೋದು ಮಾಡ್ತತಿ, ತಿಳಿಯುವುದು ಮಾಡ್ತಂದಾಗ ಜಡ ಜಡ ರೀ ಮನಸ್ಸು. ದೇಹ ಮತ್ತೊಂದನ್ನು ತಿಳಿಯುವುದಿಲ್ಲ, ಅದು ತಿಳಿಸಿಕೊಳ್ಳೋದಷ್ಟೇ ಕೆಲಸ ಅದರದ್ದು. ಆದ್ರೆ ಚೈತನ್ಯ ಐತಿ ನೋಡ್ರಿ, ಆತ್ಮ ಚೈತನ್ಯ ಐತಲ್ಲ, ಮನಸ್ಸನ್ನು ತಿಳಿತೈತಿ, ದೇಹವನ್ನು ತಿಳಿತೈತಿ, ಬುದ್ಧಿಯನ್ನ ಎಲ್ಲವನ್ನ ತಿಳಿತೈತಿ ಅದು. ಮತ್ತು ಆ ತಿಳುವಳಿಕೆಯನ್ನು ಯಾವುದು ತಿಳಿತೈತಿ? ಯಾವುದೂ ತಿಳಿಯುವುದಿಲ್ಲ. ಅರಿವು ಎಲ್ಲವನ್ನ ಅರಿತೈತಿ, ಅರಿವನ್ನ ಅರಿತಕ್ಕಂಥದ್ದು ಇನ್ನೊಂದು ಇಲ್ಲ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅರಿವಿನ ಶಕ್ತಿ ಏನೈತಲ್ಲ, ಅದೇನಪ್ಪ ಅಂದ್ರೆ ಅಜಡ ಚೈತನ್ಯ. ಅದ ತಾನನ್ನುವುದನ್ನು ನಾವು ನೆಲೆಯಾಗಿ ಮನಸ್ಸಿನ ಗಟ್ಟಿಗೆ ತಿಳ್ಕೊಂಡು ಬಿಟ್ಟಿರ್ತಾನ. ಇಲ್ಲಿ ಹೇಳ್ತಾರ ನೋಡ್ರಿ, ಅವು ಇದ್ದರೂ ಅವುಗಳನ್ನು ಮಿಥ್ಯೆ ಎಂದು ಗಟ್ಟಿಯಾಗಿ ತಿಳಿದಿದ್ದರು. ವಿಚಾರಿಸಿದರೆ ದೇಹವು ಒಂದು ವಿಷಯ, ಇದು ವಂದ್ಯಾಪುತ್ರನಂತೆಯೂ ಗಗನ ಕುಸುಮದಂತೆಯೂ ಮೊಲದ ಕೋಡಿನಂತೆಯೂ ಜ್ಞಾನಿಗೆ ಅತ್ಯಂತ ಅಭಾವವಾಗಿದೆ. ವಂದ್ಯಾಪುತ್ರ ಅಂದರೆ ಬಂಜಿ ಮಗ ಅಂತ. ಬಂಜಿರಿ, ಹುಟ್ಟ ಬಂಜಿಕೆ, ಆಕಿಗೆ ಮಗ ಆಗ್ಯಾನಂದ್ರೆ ನಂಬ್ತೀರಿ ನೀವು? ಆಕಿಗೆ ಮಕ್ಕಳ ಇಲ್ಲ, ಆದರೂ ಅದಾನ ಮಗ ಅಂದ್ರೆ ಸುಳ್ಳು ಹೋಗಿಲ್ಲ ಅದು. ಹಂಗ ನೋಡು, ದೇಹ ಐತಿ ಅನ್ನೋದನ್ನು ಅಷ್ಟು ಸುಳ್ಳು ಅಂತ ಹೇಳ್ತಾರ ಅವರು. ನೋಡ್ರಿ, ಇದು ವಂದ್ಯಾಪುತ್ರನಂತೆಯೂ ಗಗನ ಕುಸುಮದಂತೆಯೂ. ಕುಸುಮ ಅಂದ್ರೆ ಏನ್ರಿ? ಹೂವ. ಆಕಾಶದಾಗ ಹೂ ಇರ್ತಾವನ, ಗಗನದಾಗ ನೋಡ್ರಿಲ್ಲ, ಇದ್ರೊಳಗೆ ಹಾಕಿರ್ತಾವ ನೋಡ್ರಿ, ಮಾಡದಾಗ ಹಾಕಿರ್ತಾವ ನೋಡ್ರಿ, ಹೂವು ಡಿಸೈನ್ ಹಾಕಿರ್ತಾವಲ್ಲ, ಮೋಡ ಇರ್ತದನ ಅಲ್ಲಿ ಅದ ಇಲ್ಲ. ಹಂಗೆ ದೇಹನು ಕಂಡಂಗಾಗಿ ಮಾಯ ಆಗಿಬಿಡ್ತದೆ. ಗಗನ ಕುಸುಮದಂತೆಯೂ ಮೊಲದ ಕೋಡಿನಂತೆಯೂ. ಮೊಲದ ಕೋಡ್ ಬರ್ತಾವನ ಇಲ್ಲ. ಹಂಗ ದೇಹ ಅನ್ನೋದು ಗೌರವಕರ, ದೇಹ ಅನ್ನೋದು ಇಲ್ಲ ಇಲ್ಲ, ಸುಳ್ಳ ಇದ್ದಂಗ ಆಗ್ತದೆ. ಜ್ಞಾನಿಗೆ ಅತ್ಯಂತ ಅಭಾವವಾಗಿದೆ. ಅಜ್ಞಾನಿಯು ಜಗತ್ತು ಸತ್ಯವೆಂದು ವ್ಯವಹರಿಸುವನು. ಅಜ್ಞಾನಿ ಜಗತ್ತು ಸತ್ಯ ಐತಿ ಅಂತ ವ್ಯವಹರಿಸ್ತಾನ, ಜ್ಞಾನಿ ಸುಳ್ಳು ಐತಿ ಅಂತ ವ್ಯವಹರಿಸ್ತಾನ. ತಿಳಿದು ಸುಳ್ಳು ಮಾಡ್ಬೇಕು, ಮತ್ತ ಸುಳ್ಳು ಅಂತ ಹೇಳ್ಯಾರ ಜ್ಞಾನಿಗಳು, ನಾನು ಸುಳ್ಳು, ಇದು ಸುಳ್ಳು ಐತಿ ಅನ್ಕೊಂತ ಕುಂತ್ರ ಆಗೋದಿಲ್ಲ. ಅದು ಮನವರಿಕೆ ಆಗಲ್ಲ, ಅರ್ಥ ಹಂಗೆ ಆಗೋದಿಲ್ಲ ರೀ ಅದು. ಹಂಗೆ ಸುಳ್ಳು ಬಾಯಾಗ ಅನ್ಕೊಂತ ಹೋಗುದ್ರಿ, ಸುಳ್ಳೇ ಸುಳ್ಳು ಸಂಸಾರದಾಟ, ಸುಳ್ಳೇ ಸುಳ್ಳು. ಅದೇನೋ ಹಾಡ್ಯಾರ ನೋಡ್ರಿ, ಸುಳ್ಳ ಸುಳ್ಳು ಅಂತ ಹಾಡ್ದೆ ಹೋಗ್ರೆ ಸುಳ್ಳು ಆಗೈತೇನೆ. ಹಾಡಿದ್ರು ಸುಳ್ಳಾಗೋದಿಲ್ಲ ಅದ ನೋಡ್ರಿ, ಹೇಳಿದ್ರು ಸುಳ್ಳಾಗೋದಿಲ್ಲ, ಶಾಸ್ತ್ರ ಹೇಳಿದ್ರು ಸುಳ್ಳಾಗೋದಿಲ್ಲ, ಶಾಸ್ತ್ರ ಕೇಳಿದ್ರು ಸುಳ್ಳಾಗೋದಿಲ್ಲ. ಸ್ವತಃ ಅನುಭವಕ್ಕೆ ತಂದ್ಕೊಂಡು ಜ್ಞಾನ ಸಮಾಧಿ ಹೊಂದಿದಾಗ ಎಲ್ಲ ಏನಕತಿ ಸುಳ್ಳಾಗ್ತದೆ. ಒಂದೇನಾಗಿತ್ತಂತಂದ್ರೆ, ಯಾರೋ ನಾವು ಅಲ್ಲೊಂದಿಟ್ಟು ಇದನ್ನು ಮಾಡಿದ್ದೀವಿ, ಸಿದ್ಧಾರೂಢರು ಬಾಲಗಂಗಾಧರ ತಿಲಕರು ಗೀತಾ ರಹಸ್ಯ ಗ್ರಂಥ ಬರೆದಾರಲ್ಲ, ಭಾಳ ಚಲೋ ಐತಿ ಅಂದ್ರಂತ ಸಿದ್ಧಾರೂಢರು. ಅಂದಿದ್ದಕ್ಕೆ ಹಿಂಗೆ ಸಿದ್ಧಾರೂಢರು ನಿಮ್ಮ ಗ್ರಂಥ ಭಾಳ ಹೊಗಳಿದ್ರಿ ಅಂದಿದ್ದಕ್ಕೆ ಖುಷಿಯಾಗಿ ಅವ್ರನ್ನ ಭೇಟಿ ಆಗೋಣಂತ ಹೋಗಿದ್ರಂತ. ಯಾರು? ಬಾಲಗಂಗಾಧರ ತಿಲಕರು ಮಂಡಾಲೆ ಶರ್ಮನಿ ಒಳಗೆ ಕುಂತ್ಕೊಂಡು ಗೀತಾ ರಹಸ್ಯ ಗ್ರಂಥ ಬರೆದಿದ್ರಂತ್ರಿ ಅವರು, ಭಗವದ್ಗೀತೆ. ಆವಾಗ ಬಂದು ಕುಂತ ಖುಷಿಲೆ, ನೀವು ನಮ್ಮ ಗ್ರಂಥ ಮೆಚ್ಕೊಂಡ್ರಿ ಅಂತ ನಮ್ಗೆ ಭಾಳ ಸಂತೋಷ ಆತ್ರಿ ಅವ್ರು ಅಂದ್ರಂತ. ಯಾರು? ಬಾಲಗಂಗಾಧರ ತಿಲಕ್. ಆತು ಚಲೋ ಎಲ್ಲ ಐತಿ, ಆದ್ರೆ ಅದು ಜ್ಞಾನಪರ ಇಲ್ಲ, ಅದು ಕರ್ಮಪರ ಐತಿ ಅಂದ್ರಂತ.
ಅಂದ್ಕೊಳ್ಳಿ ಮತ್ತೀಟ ಮಕ ಆತು ಯಾರ್ದು ಬಾಲಗಂಗಾಧರ. ಹೆಂಗೆ ನೀವು ಹೇಳ್ತೀರಿ ಇದು ಕರ್ಮಪರ ಅಂತ? ನಾ ಜ್ಞಾನಪರನ ಬರ್ದೀನ್ರಿ ಅದನ್ನು. ನೀವು ಜ್ಞಾನ ಭಾವದೊಳಗಿದ್ದು ಬರ್ದಿಲ್ಲ ಅದನ್ನ, ಕರ್ಮ ಭಾವದೊಳಗಿದ್ದು ಬರ್ದಿರಿ ನೀವು ಅದನ್ನು ಭಗವದ್ಗೀತೆ. ಯಾಕ ಅಂತಂದ್ರೆ ಚಲೋ ಆಗೈತೆ ಅಂದ ಕೂಡಲೇ ಹೀಗೆ ಬಂದ್ರಿ, ಅದು ಕರ್ಮಪರ ಐತೆ ಅಂದ ಕೂಡಲೇ ಮಕ ನಿಮ್ದು ಈಟ. ಭಗವದ್ಗೀತೆಯ ರಹಸ್ಯನ ನೀವು ಬರ್ದಿರಿ ಅಂದ್ರೆ ಅದನ್ನ ಅನುಸಂಧಾನ ಮಾಡಿ ಬರ್ದಿರ್ತೀರಿಲ್ಲ, ಅದನ್ನ ಜ್ಞಾನಕ್ಕೆ ಹಚ್ಕೊಂಡಿಲ್ಲ ನೀವು. ಹಂಗ ಲೋಕಕ್ಕೆ ಹಿತಕ್ಕಾಗಿ ಕರ್ಮ ಸಾಧನೆಗಾಗಿ ನೀವು ಬರ್ದಿರಿ ಹೊರತಾಗಿ ನಿಮ್ಮೊಳಗೆ ಅದನ್ನ ಅಳವಡಿಸ್ಕೋಬೇಕಂತ ನೀವು ಬರ್ದಿಲ್ಲ ಅಂದ್ರಂತ್ರಿ ಸಿದ್ಧಾರೂಢರು. ನೀವು ಹೇಳೋದು ಕರೆಕ್ಟ್ ಐತ್ರಿ ಅಜ್ಜಿ ಅವ್ರ. ಮತ್ತೆ ಹಿಗ್ಗು ಕುಗ್ಗು ಆಗ್ತಿಲ್ರಿ. ಭಗವದ್ಗೀತೆ ಏನು ಹೇಳ್ತತೆ? ದುಃಖ ಬರಲು ಮರುಗನವನು ಯಾವ ಸುಖವ ಬಯಸರು, ಮೋಹ ಭೀತಿ ಕೋಪವಿಲ್ಲ ಅವನೇ ಸ್ಥಿತ ಪ್ರಜ್ಞನು. ಅದಕ್ಕೆ ಆತ್ಮಾನಂದ ಅಜ್ಜವ್ರು ಹೇಳ್ತಿದ್ರಂತ, ಮಾತಿನ ಜ್ಞಾನ, ತೂತಿನ ಗಡಿಗೆ, ಪಾತಕರ ಸಂಘ ಯಾತಕ್ಕೂ ಬೇಡ ಅಂತ. ಬ್ರಹ್ಮನ ಸುದ್ದಿ ಎಷ್ಟು ಹೇಳೋದ್ರಿ, ಎಷ್ಟು ಕೇಳೋದು, ಹೇಳೋದ ಕೇಳೋದು. ನಿದ್ದೆ ಸುದ್ದಿ ಹೇಳೋದ ಕೇಳೋದು. ಮನ್ಕೊಳಂಗೇ ಇಲ್ಲ, ಹೇಳೋದು ಮಕ್ಕೊಳಂಗಿಲ್ಲ, ಕೇಳೋದು ಮಕ್ಕೊಳಂಗಿಲ್ಲ. ಹೇಳೋದ್ರಿ ಒಂದು ತಾಸು ತನಕ ಗೌರವಕಾರ ಏನಂತ, ಗಾಡಿ ಕುಂದಿರ್ಬೇಕು, ಕಣ್ಣು ಮುಚ್ಚಬೇಕು, ನಿದ್ದೆ ಹತ್ತಬೇಕು. ಗಾಡಿ ಕುಂದ್ರದು ಕಣ್ಣು ಮುಚ್ಚುವಂಗಿಲ್ಲ, ನಿದ್ದೆ ಹತ್ತುವಂಗಿಲ್ಲ. ಹೇಳೋದಕ್ಕೂ ನಿದ್ದೆ ಹತ್ತುವಂಗಿಲ್ಲ, ಹೇಳೋದಕ್ಕೂ ನಿದ್ದೆ ಹತ್ತಂಗಿಲ್ಲ. ನಿದ್ಯಾಗ ಸುಖ ಆಯ್ತು ಅಂತ ಭಾಳ ಹೇಳಕತ್ರ ಒಟ್ಟರು ನಿದ್ದೆನೇ ಮಾಡಿಬಿಡ್ತಾರೆ. ಮತ್ತು ಅದನ್ನ ಹೇಳಕತ್ತಿ ಅಂದ್ಮ್ಯಾಗ ನಾವು ಸುಮ್ಮ ಅದಕ್ಕೆ ತಿಳಿದು ಬಾಳುವಿದಿ ಮಾಡೋ ಎದ್ರೊಳಗೆ ಶಿವ ಧ್ಯಾನದೊಳಗೆ ಉಳಿದು ಬಾಳಲು ಶುರು ಮಾಡು ಅಂತ ಹೇಳ್ಯಾರ. ಅದಕ್ಕೆ ನಾವು ನೀವೆಲ್ಲರೂ ಎಷ್ಟು ಸಾಧ್ಯ ಆಕೈತಿ, ಒಮ್ಮೆ ಆಗೋದಿಲ್ಲ, ನಿರಂತರ ದಿನಂಪ್ರತಿ ಶ್ರವಣ ಮನನ ನಿಧಿಧ್ಯಾಸನದ ಸಾಧನದ ಮುಖಾಂತರ ಎಷ್ಟು ಸಾಧ್ಯ ಆಕೈತಿ ಈ ಜನ್ಮದೊಳಗೆ ನಾವೆಲ್ಲರೂ ಸಿದ್ಧಿ ಮಾಡ್ಕೊಳ್ಳೋಣ. ಅಂತ ಸಿದ್ಧಿ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನ ಯಾವ ಸಿದ್ಧಿ ರೀ? ಜ್ಞಾನ ಸಿದ್ಧಿ. ಮತ್ತು ಈಗ ಆಗಲೇ ಹೇಳಿದ್ರಲ್ಲ, ಯಾವ ಸಿದ್ಧಿ ಅಲ್ಲ, ಜ್ಞಾನ ಸಿದ್ಧಿಯನ್ನು ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನ ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮುಕ್ತಾಯ ಮಾಡೋಣ. ಕಲ ಸಾಧು ಸಂತ ಮಹಾರಾಜ್ ಕೂ ಜೈ.